ಕುಪ್ಪಲೆ ಇನ್ನೊಂದು ಆಯ್ನ ಕೊಂಚ ಸೊ ಈ ಉರಿಯಲ್ಲಿ ಇದು ಕಂಟಿನ್ಯೂಸ್ ಆಗಿ ಅಲ್ಲಿ ಡ್ರೈ ಆಗ್ತಾ ಇದೆ. ಇದಕ್ಕೆ ಕಡ್ದ ತೆಂಗಿನಕಾಯಿ ಅದನ್ನು ಇವತ್ತಿಗೆ ನಾವೀಗ ಎಳಕಿಸ್ಲಿಕ್ಕೆ ಆಗ್ತಾ ಇದ್ದೇವೆ. ಇದು 12 hours ಆದ ನಂತರ ವಾಪಸ್ ಕೊಟ್ಟಿರೋ 4 ಹೌದು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಖಾಲಿ ಎಡಿಬಲ್. ಓಕೆ, ಅದನ್ನೀಗ ನೆಕ್ಸ್ಟ್ ಇದು ಎಮ್ಮೆ ಸೊಳ್ಳೆ ಎಲ್ಲ ಎಲ್ರಿ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ಆಲ್ಮೋಸ್ಟ್ ನಾನು ಸುಳ್ಯ ಪುತ್ತೂರು ಜರ್ನಿ ಎವ್ರಿ ಡೇ ಮಾಡ್ತಾ ಇರ್ತೇನೆ. ನನಗೆ ಕುಂಬ್ರದಲ್ಲಿ ಸುಳ್ಯದಿಂದ ಬರಬೇಕಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ದೀಪ ಆಯಿಲ್ ಮಿಲ್ ಅಂತ ಹೇಳುವಂತ ಒಂದು ಪ್ಲೇಸ್ ಅನ್ನ ನೋಡಿದ್ದೇನೆ, ಜೊತೆಗೆ ಬಟ್ ಕೆಫೆ ಆಗಿ ನೋಡಿದ್ದೇನೆ. ಕೆಲವೊಂದು ಸಾರಿ ನಾನು ಅಲ್ಲಿ ತೆಂಗಿನಕಾಯಿಯ ಎಣ್ಣೆಯಲ್ಲೇ ಕರಿದಿರುವಂತ ತಿಂಡಿಯನ್ನ ತಿಂದಿದ್ದೇನೆ, ಕಾಫಿ ಕುಡಿದಿದ್ದೇನೆ, ಟೀ ಕುಡಿದಿದ್ದೇನೆ. ಆದ್ರೆ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಈ ದೀಪ ಆಯಿಲ್ ಮಿಲ್ ನಲ್ಲಿ ತಯಾರಾಗ್ತಕ್ಕಂಥ ಕೋಕೋನಟ್ ಆಯಿಲ್ ಎಲ್ಲಿ ರೆಡಿ ಆಗ್ತದೆ, ಎಲ್ಲಿ ಇವರು ಕುಂಬ್ರದವರೆಯ ಅಥವಾ ಎಲ್ಲೆಲ್ಲ ರೆಡಿ ಆಗ್ತದೆ ಅಂತ ಹೇಳುವಂತ ತುಂಬಾನೇ ದೊಡ್ಡ ಕ್ಯೂರಿಯಾಸಿಟಿ ನನಗಿತ್ತು. ಅದಕ್ಕೆ ನಾನಲ್ಲಿ ತಿಳ್ಕೊಂಡು ಇವತ್ತು ಆ ದೀಪ ಆಯಿಲ್ ಮಿಲ್ ನಾವು ಏನು ಕುಂಬ್ರದ ಹತ್ರ ನೋಡ್ತಾ ಇದ್ದೇವೆ ಅದರ ಒಂದು ಪ್ರೊಡಕ್ಷನ್ 25 ವರ್ಷಗಳ ಹಿಂದೆಯೇ ಕಾಟುಕುಕ್ಕೆ ಅಂತ ಹೇಳುವಂತ ಕೇರಳ ಕರ್ನಾಟಕದ ಬಾರ್ಡ್ರಿನ ಒಂದು ಕಂಡೇರಿ ಅಂತ ಹೇಳುವಂತ ಪ್ರದೇಶದಲ್ಲಿ ಆಗ್ತಾ ಇದೆ ಅಂತೆ. 25 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರುವಂತ ಶ್ರೀಯುತ ಪದ್ಮನಾಭ್ ಭಟ್ ನನ್ನ ಜೊತೆಗಿದ್ದಾರೆ. ಇದು 25 ವರ್ಷಗಳ ಹಿಂದೆ ನಮ್ದು ಆಯಿಲ್ ಆಗಿ ಇದಿರ್ಲಿಲ್ಲ. ನಾವು ಕೊಬ್ಬರಿ ಬಿಸಿಲಿನಲ್ಲಿ ಕೊಬ್ಬರಿ ಹೊಡೆದು ಕೊಬ್ಬರಿ ಮಾಡಿ ಸೇಲ್ ಮಾಡ್ತಾ ಇದ್ದೇವೆ. ನಂತರ ದೀಪ ಆಯಿಲ್ ಮಿಲ್ ಅಂತ ಸ್ಟಾರ್ಟ್ ಮಾಡಿ ನಾವು 2021ರಲ್ಲಿ ನನ್ನ ಮಗ ಎಲ್ಲ ಬ್ಯಾಂಗ್ಳೂರ್ನಲ್ಲಿದ್ದ. ಅವನು ಇಲ್ಲಿ ಬಂದು ನನಗೊಟ್ಟಿಗೆ ಸಪೋರ್ಟ್ ನಿಂತ. ಅವನಿಗೆ ನಾವು ಸಪೋರ್ಟ್, ನನಗೆ ಅವನು ಸಪೋರ್ಟ್. ದಿವಸಕ್ಕೊಂದು 15,000 ತೆಂಗಿನಕಾಯಿ ಹೊಡೆಯುವ ಹಾಗೆ, ಮತ್ತೆ ಒಂದು 15 ಜನಕ್ಕೆ ಕೆಲಸ ಕೊಡುವ ಹಾಗೆ ಎಲ್ಲ ಒಂದು ಪ್ರಯೋಜನ ಆಗಿದೆ. ಅದರ ನಂತರ ನಮ್ಮದೇ ಕೊಬ್ಬರಿಯದ್ದು ಎಣ್ಣೆ ಮಾಡಬೇಕು ಎಂಬ ಒಂದು ಉದ್ದೇಶ, ಒಳ್ಳೆ ಎಣ್ಣೆ ಸಿಗಬೇಕು ಅಂತ ಹೇಳಿ ಅದಕ್ಕೆ ನಾವು ದೀಪ ಆಯಿಲ್ ಮಿಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆವು. ಮತ್ತೆ ಒಂದು 4 ವರ್ಷದಲ್ಲಿ ಮಧ್ಯಂಗಳ ಪುತ್ತೂರು ಕುಂಬ್ರದ ಹತ್ರ ಒಂದು ಇದು ಮಾಡಿದೆವು. ನಾವು ಹೆಚ್ಚಾಗಿ ಪಾರ್ಟಿಯಿಂದ ಪಿಕಪ್ 3 ಪಿಕಪ್ ಇದೆ, ಹೋಗಿ ಕೆಲಸದವ್ರು ತರ್ತಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ತಾವು? ಆರಾಮ. ನಾವು 2015ರಲ್ಲಿ ಪ್ರದೀಪ್ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಡ್ರೈಯರ್ ಇದು ಮಾಡಿ ತೆಂಗಿನಕಾಯಿ ಒಣಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ನಮಗೆ ಬರುವ ತೆಂಗಿನಕಾಯಿ ನಮಗೆ ಫಾರ್ಮರ್ಸ್ಗಳೆಲ್ಲ ತುಂಬ ಸಪೋರ್ಟ್ ಕೊಟ್ಟರು. ಹಾಗೆ ಒಂದು ಡ್ರೈಯರ್ ಸಾಕಾಗುದಿಲ್ಲ ಅಂತೇಳಿ ಮತ್ತೊಂದು 2 ವರ್ಷದಲ್ಲಿ ಮತ್ತೊಂದು ಡ್ರೈಯರ್ ಸ್ಟಾರ್ಟ್ ಮಾಡಿದ್ದೆವು. ಮತ್ತೆ ಅದು ಸಹ ಸಾಕಾಗುದಿಲ್ಲ ಅಂತ 3ನೇ ಡ್ರೈಯರನ್ನು ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ. ಹಾಗೆ ತದನಂತರ 2019ರಲ್ಲಿ ಇದು ಕೊರೋನಾ ಸ್ಟಾರ್ಟ್ ಆಯ್ತಲ್ಲ, ಆ ಸಮಯದಲ್ಲಿ ಸಹ ಸ್ವಲ್ಪ ಪ್ರಾಬ್ಲಮ್ಗಳಿದ್ರು ನಮಗೆ ತೆಂಗಿನಕಾಯಿ ಎಲ್ಲ ಸಿಗ್ತಾ ಇತ್ತು. ಆಗ ಸಹ ನಾವು ವರ್ಕರ್ಸ್ಗೆ ಇಲ್ಲಿ ಕೆಲಸ ಕೊಟ್ಟಿದ್ದೇವೆ. ಮತ್ತೆ ಕೆಲವರಿಗೆ ಆಗ ಕೊಬ್ಬರಿ ಎಲ್ಲ ಮಾಡಿ ಎಣ್ಣೆ ಮಾಡ್ಲಿಕ್ಕೆ ಇಲ್ಲಿ ಗಿರಣಿಗಳಿಲ್ಲ, ಆಗ ಪ್ರಾಬ್ಲಮ್ಗಳು ಇತ್ತು. ಆಗ ಕೆಲವರೆಲ್ಲ ಹೇಳಿದ್ರು, ನೀವೊಂದು ಇದು ಹೇಗಾದ್ರೂ ಇದು ಮಾಡ್ತಾ ಇದ್ದೀರಿ, ಇದರ ಒಂದು ಫೈನಲ್ ಪ್ರಾಡಕ್ಟ್ ನಿಮ್ಮಿಂದ ಬರುವ ಹಾಗೆ ಆಗಿ ಅಂತ ಹೇಳಿ ಆಗ ಒಂದು ಆತ್ಮನಿರ್ಭರ ಭಾರತ್ ಅಂತೇಳಿ ಮೋದಿಯವರ ಒಂದು ಕನಸಿತ್ತು. ಅದನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಫಸ್ಟಿಗೆ ಇಲ್ಲಿ ಕಾಟುಕುಕ್ಕೆ ಕಂಡೇರಿಯಲ್ಲಿ ಗಾಣವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಅಲ್ಲಿ ಸಹ ಒಂದು ಇಬ್ಬರಿಗೆ ಅದಕ್ಕೆ ಎಂಥದ್ದು ಆಗ ಆ ಟೈಮಲ್ಲಿ ಕೆಲಸವೇ ಇಲ್ಲ ಆಯ್ತು, ಅಲ್ಲಿ ಪುನಃ ಇಬ್ಬರಿಗೆ ಉದ್ಯೋಗ ಅವಕಾಶ ಸಿಕ್ಕಿತ್ತು. ಹಾಗೆ ಅದರ ನಂತರ ನಮ್ಮ ಈ ಎಣ್ಣೆಯನ್ನು ತಗೊಂಡು ಹೋದವರು ವರ್ಷಲು ಈಗ ನಮ್ಮಲ್ಲಿ ಈಗ ದಿವಸಕ್ಕೆ ಈಗ ನಾವೊಂದು 400 kg ಕೊಬ್ಬರಿಯದ್ದು ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ಒಳ್ಳೆ ಹೆಸರು ಉಂಟು ನಮಗೆ. ತೆಂಗಿನಕಾಯಿ ಔಟ್ಸೈಡ್ ಇಂದ ಬರ್ತದೆ ಅಥವಾ ನಿಮ್ಮ ಇಲ್ಲಿಯ ತೆಂಗಿನಕಾಯಿಗಳೇ ಇರ್ತದೆ, ಯಾವ ರೀತಿಯಲ್ಲೆಲ್ಲ ಒಂದು ಪ್ರೊಸೀಜರ್ ಆಗ್ತದೆ ಅಂತ ಹೇಳಿ ತೋರಿಸಬಹುದು ನನಗೆ ಅಂತ. ಹಾಗಿದ್ರೆ ಸಮಯ ವ್ಯರ್ಥ ಬೇಡ, ಪ್ರದೀಪ್ ಎಂಟರ್ಪ್ರೈಸಸ್ಗೆ ನಾನು ಬಂದಿದ್ದೇನೆ. ಇಲ್ಲಿಯ ದೀಪ ಕೋಕೋನಟ್ ಆಯಿಲ್ ನಮಗೆಲ್ಲ ಗೊತ್ತಿದೆ, ಅದು ಹೇಗೆ ರೆಡಿ ಆಗ್ತದೆ ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಅನ್ನ ಈ ಒಂದು ಫ್ಯಾಕ್ಟರಿಯ ಟೂರ್ ಅನ್ನ ಮಾಡಿ ಇವಾಗ ನಿಮಗೆ ನಾನು ತೋರಿಸ್ತೇನೆ. ಸರ್, ಇವಾಗ ಒಂದು ಪಿಕಪ್ ಇದೆ, ಇದರಲ್ಲಿರುವಂತ ತೆಂಗಿನಕಾಯಿ ಎಲ್ಲಿಂದ ತಗೊಂಡು ಬರ್ತೀರಾ? ಇದು ನಾವೀಗ ಫಾರ್ಮರ್ಸ್ ನಮಗೆ ಸುಲ್ದಾದ ಕೂಡಲೇ ಹೇಳ್ತಾರೆ, ನಾವು ರೇಟ್ ಹೇಳ್ತೇವೆ. ಮತ್ತೆ ಡೈರೆಕ್ಟ್ ಅಲ್ಲಿಂದ ನಾವು ಜನವನ್ನು ಕಳಿಸಿ ತೂಕ ಮಾಡಿ ಅಲ್ಲಿ ಎದುರೇ ತೂಕ ಮಾಡಿ ನಾವೀಗ ತಂದು ಇಲ್ಲಿಗೆ ಇಳಿಸ್ತಾ ಇದ್ದೀವಿ. ಈಗ ಅನ್ಲೋಡ್ ಮಾಡ್ತೀರಿ. ಕರ್ನಾಟಕ ಕೇರಳ 2 ಕಡೆಯ ತೆಂಗಿನಕಾಯಿಗಳು ಕೂಡ ಇಲ್ಲಿ ಲಭ್ಯ ಇದೆ. ಕೆಲವು ದಿಕ್ಕಿನಲ್ಲಿ ಅದೀಗ ಕೊಯ್ಲಾದ ಕೂಡಲೇ ಅವರು ಸುಲ್ದು ಇದು ಮಾಡ್ತಾರೆ. ಆಗ ನಾವು ಅದನ್ನು ಕ್ವಾಲಿಟಿ ಮಾಡ್ಬೇಕಾಗ್ತದೆ. ಅಂದ್ರೆ ಹಸಿಕಾಯಿ, ಈಗ ಇದೆಲ್ಲ ಹಸಿಕಾಯಿ, ಅದನ್ನು ಕೊಬ್ಬರಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಖಾಲಿ ಒಣಕಾಯಿಯನ್ನು ಮಾತ್ರ ಕೊಬ್ಬರಿ ಮಾಡಿ ಇದು ಮಾಡ್ತೇವೆ. ಕ್ವಾಲಿಟಿಯ ಎಣ್ಣೆ ಎಲ್ಲ ಬಾಳುವಿಕೆ ಬರ್ಬೇಕಿದ್ರೆ ಒಣಕಾಯಿಂದ ಬೇಕು. ಓಕೆ, ಹಾಗಿದ್ರೆ ಈಗ ಔಟ್ ಸೈಡ್ ಇಂದ ಅಂದ್ರೆ ಪ್ಲಾಂಟೇಶನ್ ಇಂದ ಬಂದಿರುವಂತಹ ಈ ತೆಂಗಿನಕಾಯಿಯನ್ನು ಇಲ್ಲಿ ಅನ್ಲೋಡ್ ಮಾಡ್ತಾರೆ.
ಸೊ ಇಲ್ಲಿ ಅನ್ಲೋಡ್ ಆದ ಬಳಿಕ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ? ನೆಕ್ಸ್ಟ್ ಅದನ್ನ ಈಗ ಕಡಿಯುವಂತದ. ಸೊ ಅಲ್ಲಿ ಹೋಗೋ ಬನ್ನಿ ಸರ್. ಇದೀಗ ನಮಗೆ ಒಂದು ದಿವಸಕ್ಕೆ ಒಂದು ಡ್ರೈಯರ್ಗೆ 4 ಟನ್ ಅಂದ್ರೆ ಒಂದು ಅಂದಾಜು 8,000 ಕಾಯಿಗಳು ಬೇಕಾಗ್ತದೆ. ಓಕೆ. ಅದೇ ನಾವು ಸಿಲೆಕ್ಟ್ ಮಾಡಿದ ಕಾಯಿಗಳನ್ನು ಈಗ ಕಡ್ದು ಬಟ್ಟೆಯಲ್ಲಿ, ಈಗ ಒಂದು ಬಟ್ಟೆಯಲ್ಲಿ ಸಾಧಾರಣ 100 ಕಾಯಿ ಆಗಿರ್ತದೆ. 80 ಬಟ್ಟೆ ಕಾಯಿ ಬೇಕಾಗ್ತದೆ. ಡೈಲಿ ಕೆಲಸ ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ 8:30 ಕಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆ ಆಗುವಾಗ ಸಾಧಾರಣ ಕಡ್ದು ಆಗ್ತದೆ. ಮತ್ತೆ ನಿನ್ನೆ ಕಡಿಲಿಕ್ಕೆ ಹಾಕಿದ ಡ್ರೈಯರ್ ಗೆ ಹಾಕಿದ್ದು ಅದು ಇವತ್ತು ಈಗ ಮಧ್ಯಾಹ್ನ ನಂತರ ಎಳಕಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಓಕೆ. ಸೊ ಇವಾಗ ಕಡಿಯುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಸರ್. ಈಗ ಕಡಿಯುವಂತದ್ದು ಇಲ್ಲಿ ಆಯ್ತು, ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ? ನೆಕ್ಸ್ಟ್ ಇನ್ನು ಡ್ರೈಯರ್ ಗೆ ಹಾಕ್ತಾರೆ. ಅಲ್ಲಿ ಹೋಗುವಲ್ಲ? ಓಕೆ. ನೆಕ್ಸ್ಟ್ ಈಗ ಅದು ಅವರು 80 ಬಟ್ಟಿ ಆದ ಕೂಡಲೇ ಡ್ರೈಯರ್ ಗೆ ಹಾಕ್ತಾರೆ. ಇದೀಗ ನಿನ್ನೆ ಹಾಕಿದ್ದರ ತೋರಿಸ್ತಾರೆ. ಇಲ್ಲಿ ಇವಾಗ ನೆಕ್ಸ್ಟ್ ಹಾಕ್ಲಿಕ್ಕೆ ರೆಡಿ ಆಗಿ ಉಂಟು ಅಲ್ವಾ? ಓಕೆ. ಇದೀಗ ಇನ್ನೀಗ ಒಂದು ಅರ್ಧ 1 ಗಂಟೆಯಲ್ಲಿ ಇದನ್ನೀಗ ತೆಗೆದು ಎಳಕಿಸ್ಲಿಕ್ಕೆ ಆಗ್ತದೆ. ಮತ್ತೆ ಆ ಕಡ್ದದನ್ನು ಇದಕ್ಕೆ ಹಾಕ್ತೇವೆ. ಇದು ನಿನ್ನೆ ಹಾಕಿರೋದು? ಇದು ನಿನ್ನೆ ಹಾಕಿರೋದು. ನಿನ್ನೆ ಹಾಕಿರೋದು ಇವಾಗ ಎಷ್ಟು ಗಂಟೆ ಆಯ್ತು ಇಲ್ಲಿ ಹಾಕಿ? ಇದೀಗ 12 ಗಂಟೆ ಇದಕ್ಕೆ ನಿನ್ನೆ ಕಂಟಿನ್ಯೂಸ್ ಬ್ಲೋವರ್ ಮೂಲಕ ಕೊಟ್ಟಿದ್ದೇವೆ. ಈಗ 12 ಗಂಟೆಯಲ್ಲಿ ಈ ರೀತಿ ಬರ್ತದೆ, ಏಳಿಕೆ ಬರ್ತದೆ. ಇದು ಡ್ರೈಯರ್ ಯೂನಿಟ್ ಅಂತ ಹೇಳಿ ಇದು ಸಹ ಈಗ ನಮ್ಮ ಮಂಗಳೂರಿನವರದ್ದೇ. ಹೌದಾ? 12 ಅವರ್ಸ್ ಕಂಟಿನ್ಯೂಸ್ ಮತ್ತೆ ನೈಟ್ ಹಾಕುದಿಲ್ಲ, ನೈಟ್ ಆಫ್ ಮಾಡ್ತಾರೆ. ಸೊ ಈ ಉರಿಯಲ್ಲಿ ಇದು ಕಂಟಿನ್ಯೂಸ್ ಆಗಿ ಅಲ್ಲಿ ಡ್ರೈ ಆಗ್ತಾ ಇದೆ. ಇದಕ್ಕೆ ಈಗ ಇನ್ನು ಇದರಲ್ಲಿ ಈಗ ಬೆಂಕಿ ಹಾಕ್ತೇವೆ, ಹೊಗೆ ಡೈರೆಕ್ಟ್ ಮೇಲ್ಗಡೆ ಹೋಗ್ತದೆ, ಖಾಲಿ ಬಿಸಿ ಗಾಳಿ ಮಾತ್ರ ಒಳಗೆ ಈ ಚೇಂಬರ್ ಇಂದ ಎಳ್ದು ಬ್ಲೋವರ್ ಇದಕ್ಕೆ ಕೊಡ್ತದೆ. ನಮ್ಮ ಮೊದಲಿನ ಸಿಸ್ಟಮ್ ಅಲ್ಲಿ ಯಾವುದು ಖಾಲಿ ನಮ್ಮ ಆಯಿಲ್ ಬ್ಯಾರಲ್ ಉಂಟಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ರು. ಅದು ಕೊಬ್ಬರಿ ಮಾತ್ರ ಕ್ವಾಲಿಟಿ ಬರ್ತಾ ಇರ್ಲಿಲ್ಲ. ಹಾಗಾದ್ರೆ ಕೆಲವು ಕೊಬ್ಬರಿ ಒಳ್ಳೆ ಒಣಗ್ತದೆ, ಕೆಲವು ಒಣಗದೆ ಇರ್ತದೆ. ಹಾಗೆಲ್ಲ ಇದರಲ್ಲಿ ಅಂದ್ರೆ ನಾವು ಕೆಳಗಿನ ಒಂದೇ ರೀತಿ ಯಾವುದು ಕೊಬ್ಬರಿ ಒಣಗ್ತದೆ. 5 HP ಮೋಟ್ರು. ಇದು ಕರೆಂಟ್ ಬೇಕಾಗ್ತದೆ ಇದಕ್ಕೆ. ಇದು ಬಿಸಿ ಗಾಳಿಯನ್ನು ರೂಮ್ ನೊಳಗೆ ದೊಡ್ಡಿ ಕೊಡ್ತದೆ. ಟೆಂಪರೇಚರ್ ಗೇಜ್ ಅದು ನಾವು ಕಡ್ದ ಕೂಡ್ಲೆ ಒಂದು 4 ಗಂಟೆ ಒಂದು 100 ಡಿಗ್ರಿಯಲ್ಲಿ ಬೆಂಕಿ ಕೊಡ್ಬೇಕಾಗ್ತದೆ. ಮತ್ತೆ ಒಂದು 4 ಗಂಟೆ ಸ್ವಲ್ಪ ಕಮ್ಮಿ 80 ಡಿಗ್ರಿಯಲ್ಲಿ ನೋಡ್ಬೇಕು. ಹಾಗೆ ಮತ್ತೆ ಒಂದು 4 ಗಂಟೆ ಒಂದು 60 ಡಿಗ್ರಿಯಲ್ಲಿ ಕೊಟ್ರೆ ಒಳ್ಳೆ ವೈಟ್ ಕೊಬ್ಬರಿ ಬರುತ್ತೆ. ನಾವೀಗ ಎಳಕಿಸ್ಲಿಕ್ಕೆ ಆಗ್ತಾ ಇದ್ದೇವೆ. ಈಗ ಎಳಕಿಸ್ಲಿಕ್ಕೆ ಅದೊಂದು ಇದು ಮ್ಯಾನ್ಯುವಲಿ ಮಾಡುದು. ಅದೊಂದು ಇಕ್ವಿಪ್ಮೆಂಟ್ ಉಂಟು ನೋಡಿ. ನಮ್ಮ ಬಿಸಿಲಲ್ಲಿ ಮಾಡಿದಕ್ಕಿಂತ ಈಸಿಯಾಗಿ ಬರ್ತದೆ ನೋಡಿ. ಇದು ಅದ್ರಲ್ಲಿ ಒಣಗಿದೆ ಅಲ್ಲ, ಕಲರ್ ಹೇಗಿದೆ ನೋಡಿ ಅಲ್ಲ ಸರ್. ಇದರಲ್ಲಿ ಇದೇ ವೈಟ್ ಕಲರ್ ಎಲ್ಲರೂ ಇರುತ್ತೋ ಅದು ಇದರಲ್ಲಿ ಕೂಡ ಬ್ಲಾಕ್ ಇದೆಲ್ಲ ಬರುತ್ತೆ? ಇದರಲ್ಲಿ ಅಂದ್ರೆ ಕ್ವಾಲಿಟಿ ಕೆಲವು ಈಗ ಅದ್ ನಮಗೆ ಕೆಲವು ಕಾಯಿ ಹೊಡೆಯುವಾಗ ಗೊತ್ತಾಗುದಿಲ್ಲ. ಈ ಟೈಪ್ ನದ್ದು ಸೆಕೆಂಡ್ ಕ್ವಾಲಿಟಿ ಸಹ ಬರ್ತದೆ. ಒಂದು 5% ಎಲ್ಲ ಬರುತ್ತೆ. 2 ದಿವಸ ಇದರಲ್ಲಿ ಬೆಂಕಿ ಆಗಿದ ನಂತರ ಮತ್ತೊಂದು 4 ಗಂಟೆ ನಾವು ಪುನಃ ಹೀಟ್ ಮಾಡ್ಲಿಕ್ಕೆ ಉಂಟು. 4 ಗಂಟೆ ಇದರಲ್ಲಿ ಹೀಟ್ ಕೊಡ್ತೇವೆ. ಇದೀಗ ಸಾಧಾರಣ 90% ಒಣಗಿರ್ತದೆ. ಇದರ ನಂತರ ಇದನ್ನೀಗ ನಾವು ಸೇಲ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಸೇಲ್ ಮಾಡ್ಬೋದು. ಆದ್ರೂ ನಾವು ಮತ್ತು ಸಹ ಇದನ್ನು ಕ್ವಾಲಿಟಿ ಎಣ್ಣೆ ಕ್ವಾಲಿಟಿ ಉಳಿಲಿಕ್ಕೆ ಬೇಕಾಗಿ ಇದನ್ನೀಗ ನಮ್ಮಲ್ಲಿ ಸೋಲಾರ್ ಡ್ರೈಯರ್ ಇದೆ. ಬಿಸಿಲಿಗೆ ಅಲ್ಲಿ ಒಣಗಿಸ್ತೇವೆ. ಈ ತೆಂಗಿನಕಾಯಿ ಅಂದ್ರೆ ಕಲ್ಪವೃಕ್ಷ, ಅದಂದ್ರೆ 100ಕ್ಕೆ 100 ಅದು ಯೂಸ್ ಆಗ್ತದೆ. ಈಗ ಗೆರಟೆ ಚೆಪ್ಪು ಎಲ್ಲವೂ ಅದರಿಂದ ಯೂಸ್ ವೇಸ್ಟ್ ಅಂತ ಹೇಳಿ ಯಾವುದಿಲ್ಲ. ಅದಕ್ಕೆ ಅಲ್ಲ ಅದು ಕಲ್ಪವೃಕ್ಷ ಆಗಿರೋದು. ಈಗ ಡ್ರೈಯರ್ಗಳು 2 ಡ್ರೈಯರ್ ಕೆಳಗೆ ನೋಡಿದೆ. ಸೊ ಇದು ಮೇಲೆ ಕೂಡ ಉಂಟಿದೆ ಅಂತ? ಹೌದು, ಇದು ಸಹ ಡ್ರೈಯರ್ಗಳೇ. ನಮ್ಗೆ ಅದೇ ನಾನು ಹೇಳಿದಲ್ಲ, ಫಸ್ಟ್ ಗೆ ನಮಗೆ 1 ಡ್ರೈಯರ್ಗೆ ತಕ್ಕ ಸಿಗ್ತಾ ಇತ್ತು ಕಾಯಿ, ಮತ್ತೆ 2 ಡ್ರೈಯರ್ ಮಾಡುವಲ್ಲಿಗೆ ತಲುಪಿತು. ಮತ್ತು ಸಹ ನಮಗೆ ಕಾಯಿ ಬಂತ ಹಾಗೆ 3 ಡ್ರೈಯರ್ ಮಾಡಿದ್ದೇವೆ. ಇವಾಗ ರನ್ನಿಂಗ್ ಇಲ್ಲ. ಹೌದು, ಈ ವರ್ಷ ಅಂದ್ರೆ ಮೊನ್ನೆವರೆಗೆ ರನ್ನಿಂಗ್ ಇತ್ತು. ಈಗ ಸ್ವಲ್ಪ ಈ ವರ್ಷ ಅಂದ್ರೆ ಕೆಲವು ಮಂಗನ ಕಾಟದಿಂದ ಕೆಲವು ಇವರಿಗೆ ಕೃಷಿಕರಿಗೆ ತೆಂಗಿನಕಾಯಿ ಫಸಲು ಕಡಿಮೆ ಆಗಿದೆ. ಮತ್ತೆ ಕಳೆದ ವರ್ಷದ ಬೇಸಿಗೆ ಕಾಲದಲ್ಲಿ ಅಧಿಕ ಉಷ್ಣಾಂಶ ಇದ್ದು ಅದು ಕೂಡ ನಮ್ಮ ಇಳುವರಿಗೆ. ಇದು ಡ್ರೈಯರ್ 100% ಅಂತೂ ಇಲ್ಲಿ ಡ್ರೈ ಆಗಿನೇ ಆಗ್ತದೆ, ಅಷ್ಟು ಹೀಟ್ ಇದೆ ಇಲ್ಲಿ. ಸೊ 90% ಅಲ್ಲಿ ಈ ಕೊಬ್ಬರಿಗಳು ಡ್ರೈ ಆಗಿದೆ. ಏನೋ ಒಂದು ಕೊಡ್ತಾ ಇದ್ದೇವೆ, ಏನೋ ಒಂದು ಜನಗಳು ನಂಬಿಕೆಯಿಂದ ನಮ್ಮ ಜೊತೆ ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ
ನಾವು ಕೊಡೋದನ್ನ ಕೂಡ 100% ಕೊಡಬೇಕು, ಆ ದೇವರಿಗೂ ಅದು ಇಷ್ಟ ಆಗಬೇಕು ಅಂತ ಹೇಳುವಂತ ಕೆಲಸವನ್ನೇ ದೀಪಾ ಆಯಿಲ್ ಮಿಲ್ ಅವರು ಮಾಡ್ತಾ ಇದ್ದಾರೆ. ಅದೇ ಖುಷಿಯಾಗಿರೋದು. ಅದಕ್ಕೋಸ್ಕರ ಪ್ರತಿಯೊಂದು ಮುಚ್ಚುಮರೆ ಇಲ್ಲ, ಪಾರದರ್ಶಕತೆಯೊಂದಿಗೆ 100% ಅಂತ ಆಗ್ತದೆ ಅಂತ ಗೊತ್ತಾಯ್ತು. ನಾವಿಲ್ಲಿ ಇರುವಾಗ ನಾವೇ ಟ್ರೈ ಆಗ್ತಾ ಇದ್ದೇವೆ. ಸೊ ಇಲ್ಲಿ ಯಾವ ರೀತಿ ಅದರ ಸಪರೇಷನ್ ಎಲ್ಲ ಮಾಡಿ ಇದೀಗ ನಾವು ಅಲ್ಲಿ ಈಗ 90% ಆಯ್ತು ಅಂತ ಹೇಳಿದಲ್ಲ, ಅಲ್ಲಿಂದ ತಂದು ನಾವು ಇಲ್ಲಿ ರಾಶಿ ಹಾಕ್ತೇವೆ, ಸ್ಪ್ರೆಡ್ ಮಾಡಿ ಇಡ್ತೇವೆ. ಸ್ಪ್ರೆಡ್ ಮಾಡಿದ ನಂತರ ಪುನಃ ಒಂದು 4 ದಿನ ಇದರಲ್ಲಿ ಇರ್ತದೆ. ಈ ಟೆಂಪರೇಚರ್ಗೆ ಅದು ಮತ್ತೆ ಫುಲ್ ಇದರಲ್ಲಿ ಮಾಯಿಶ್ಚರ್ ಪರ್ಸೆಂಟೇಜ್ ಕಡಿಮೆ 4% ಟೈಟ್ ಆಗಿರ್ತದೆ ಕೊಬ್ಬರಿ. ಮತ್ತೆ ಅದರಲ್ಲಿ ಈಗ ಇನ್ನು ಅವರು ಕ್ವಾಲಿಟಿ ಮಾಡ್ತಾರೆ ಅದರಲ್ಲಿ ಕೊಬ್ಬರಿಯನ್ನು. ಅಂದ್ರೆ ಇದರಲ್ಲಿರೋ ವೈಟ್, ಬ್ಲಾಕ್, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್. ಖಾಲಿ ಎಡಿಬಲ್ ಕ್ವಾಲಿಟಿ ಕೊಬ್ಬರಿ ಅಂತ ಹೇಳಿದ್ರೆ ವೈಟ್ ಒಳಗಡೆ ವೈಟ್ ಇರುವುದು, ಅದನ್ನು ಮಾತ್ರ ನಾವು ಸೆಪರೇಟ್ ಮಾಡಿ ಎಣ್ಣೆಗೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ ಮತ್ತೊಂದು ಬರ್ತದೆ ನೋಡಿ, ಬ್ಲಾಕ್ ನೋಡಿ, ಇಲ್ಲಿ ಕಪ್ಪೆಲ್ಲ. ಹೌದು. ಇದರಲ್ಲಿ ಕೂಡ ಎಣ್ಣೆ ಮಾಡ್ತೀರಿ? ಎಣ್ಣೆ ಮಾಡ್ತೇವೆ, ಅದು ಕೆಲವು ಅಂದ್ರೆ ದೀಪದ ಬಳಕೆಗೆ ಮಾತ್ರ. ಅದು ಈಗ ನಾವೀಗ ಎಳ್ಳೆಣ್ಣೆ ಸ್ಟಾರ್ಟ್ ಮಾಡಿದ ನಂತರ ಅದನ್ನು ಈಗ ನಾವು ಮಾಡುದಿಲ್ಲ. ಅದನ್ನು ಕೆಲವು ಮಿಲ್ಲಿನ ಇದು ಎಂತದ್ದು ಕೆಲವು ಫ್ಯಾಕ್ಟರಿ ಅವರು ತಗೊಂಡು ಹೋಗ್ತಾರೆ, ಸೋಪ್ ಆಯಿಲ್ ಬೇಕಾಗಿ ತಗೊಂಡು ಹೋಗ್ತಾರೆ. ಈಗ ಅಲ್ಲಿ ಡ್ರೈ ಆದ ಕೊಬ್ಬರಿ, ಅದರಲ್ಲಿ ಹೆಕ್ಕಿದ್ದ ಎಡಿಬಲ್ ಕ್ವಾಲಿಟಿ ಕೊಬ್ಬರಿಯನ್ನು ಈಗ ತರ್ತಾ ಇದ್ದಾರೆ. ಅದನ್ನೀಗ ನೆಕ್ಸ್ಟ್ ಇದು ಕೊಪ್ರ ಕಟ್ಟರ್ ಅಂತ ಹೇಳಿ ಇದು ಅಲ್ವಾ? ಹೌದು. ಸೊ ಇದು ಇವಾಗ ಆಲ್ರೆಡಿ ಅದು ಕಟ್ ಆಗಿದೆ. ಇದರಿಂದ ಇದು ಅಂದ್ರೆ ಈ ನಾವು ಗಾಣಕ್ಕೆ ಹಾಕುವಾಗ ಸ್ವಲ್ಪ ಕೆಲಸ ಫಾಸ್ಟ್ ಆಗ್ಲಿಕ್ಕೆ ಬೇಕಾಗಿ ಇದು ಇನ್ನೂ ಇದನ್ನು ಸಣ್ಣದ್ ಇಷ್ಟು ಸಣ್ಣ ಚೂರುಗಳಾಗ್ತದೆ. ಇದನ್ನ ನಾವು ಪ್ಯಾಕ್ ಮಾಡಿ ಒಂದು ನಮ್ಮ ಇಲ್ಲಿ ಒಂದು ಮಿಲ್ ಉಂಟು ಕಂಡೇರಿ ಅಂತ ಹೇಳಿ, ಮತ್ತೊಂದು ಕುಂಬ್ರ. ನಮ್ಗೆ ಎಷ್ಟು ಡೈಲಿ ಎಷ್ಟು ಬೇಕು ರಿಕ್ವೈರ್ಮೆಂಟ್ ಉಂಟು ಅಷ್ಟನ್ನು ಮಾತ್ರ ನಾವು ತುಂಬಿಸಿ ತಗೊಂಡು ಹೋಗಿ ಕೊಡ್ತೀರಲ್ಲ. ಇಲ್ಲಿಯ ಪರಿಮಳವೇ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂತ ದೀಪಾ ಕೋಕೋನಟ್ ಆಯಿಲ್ ಅಲ್ಲೂ ಕೂಡ ಈ ಪರಿಮಳ ಸಿಗ್ತದೆ, ಈ ಪ್ಯೂರಿಟಿ ಸಿಗ್ತದೆ, ಈ ಕ್ವಾಲಿಟಿ ಸಿಗ್ತದೆ, ಜೊತೆಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ. ಸೊ ಇಲ್ಲಿಂದ ಇವಾಗ ಒಂದು ಮಿಲ್ ಇಲ್ಲಿದೆ, ಮತ್ತೊಂದು ಮಿಲ್ ನಮ್ಮ ಕುಂಬ್ರದಲ್ಲಿ. ಸೊ ನಾನು ಅಲ್ಲಿ ಕೂಡ ಹೋಗ್ಬೇಕು. ಹಾಗಿದ್ರೆ ಯಾಕೆಂದ್ರೆ ಹೇಳಿದ್ರೆ ಇಲ್ಲದ್ರೆ ಅರ್ಧ ಆಗ್ತದೆ. ಇಲ್ಲಿಯ ಆಯಿಲ್ ಮಿಲ್ ಅಲ್ಲಿ ಯಾವ ರೀತಿಯಲ್ಲಿ ಗಾಣದಲ್ಲಿ ಅದನ್ನು ರೆಡಿ ಆಗ್ತಾರೆ ಅಂತ ಜಸ್ಟ್ ಒಮ್ಮೆ ತೋರಿಸ್ತೇನೆ. ನಂತರ ಇಲ್ಲಿಂದ ನೇರವಾಗಿ ನಾವು ಪುತ್ತೂರು ಸುಳ್ಳೆ ರಸ್ತೆಯಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕುಂಬ್ರದಲ್ಲೂ ಕೂಡ ಔಟ್ಲೆಟ್ ಇದೆ, ಅಲ್ಲೂ ಕೂಡ ಗಾಣ ಇದೆ. ಸೊ ಸುಯಿದ ಇಲ್ಲಿಂದ 22 ಕಿಲೋಮೀಟರ್ ದೂರಕ್ಕೆ ಹೋಗಿ ಮೊದಲಿಗೆ ನಮ್ಮ ಇಲ್ಲಿ ಕೆಳಗೆ ಮತ್ತೊಂದು ಮಿಲ್ ಇದೆ, ಅಲ್ಲಿ ಹೋಗಿ ಬರೋ ಬನ್ನಿ. ನಮ್ಮ ಫ್ಯಾಕ್ಟರಿಯಿಂದ ಕಟ್ ಮಾಡಿ ತಂದಿರುವಂತಹ ಕೊಬ್ಬರಿಗಳನ್ನ ನೇರವಾಗಿ ಇಲ್ಲಿಯೇ ಕೆಳಗಿರುವಂತೆ ಇವರ ಮನೆಗೆ ತಗೊಂಡು ಬಂದಿದ್ದೀವಿ. ನನ್ನ ಜೊತೆಗೆ ಇದರ ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಸೌಮ್ಯ ಪ್ರದೀಪ್ ಅಂತ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಇವಾಗ ಇದರ ಒಳಭಾಗದಲ್ಲಿ ಹೇಗೆಲ್ಲ ಪ್ರೊಸೀಜರ್ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ನಮಗೆ ತೋರಿಸಬೇಕು. ನರೇಂದ್ರ ಮೋದಿ ಅವರ ಒಂದು ಕಲ್ಪನೆ ಆತ್ಮನಿರ್ಭರ ಭಾರತ ಅಂತ. ಸೊ ಯಾವುದೇ ಹಾರ್ಡ್ ವರ್ಕ್ ನಾವು ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡ್ತದೆ. ಸೊ ಅದಕ್ಕೆ ಇಲ್ಲಿ ನಮ್ಮ ದೀಪಾ ಆಯಿಲ್ ಮಿಲ್ ಕೂಡ ಕಾರಣ. ಇವರ 2 ಔಟ್ಲೆಟ್ಗಳಿದೆ ಕುಂಬ್ರಕ್ಕೆ. ಇವಾಗ ನಾನು ಇಲ್ಲಿಂದ ಹೋಗ್ತೇನೆ. ಸೊ ಫ್ಯಾಕ್ಟರಿಯಲ್ಲಿ ಹೇಗೆ ಎಲ್ಲ ಅದರ ಪ್ರೊಸೀಜರ್ ರೆಡಿ ಆಗ್ತದೆ, ಆನಂತರ ಇಲ್ಲೇ ನಮ್ಮ ಕಾಟುಕುಕ್ಕೆಯಲ್ಲಿರುವಂತಹ ಅಲ್ಲಿ ಹೇಗೆಲ್ಲ ರೆಡಿ ಆಗ್ತದೆ ಗೊತ್ತಾಯ್ತು. ಸೊ ಅಲ್ಲಿಂದ ತೆಗೆದುಕೊಂಡು ಬಂದಿರುವಂತಹ ಕಟ್ಟಾಗಿರುವಂತಹ ಆ ಒಂದು ಕೊಬ್ಬರಿಯನ್ನ ಈ ಒಂದು ಗಾಣಕ್ಕೆ ಹಾಕ್ತೇವೆ. ಗಾಣಕ್ಕೆ ಹಾಕಿದಾಗ ಅದರಲ್ಲಿ 60% ನಮಗೆ ಪ್ಯೂರ್ ಆಗಿರುವಂತಹ ತೆಂಗಿನ ಎಣ್ಣೆ ಸಿಗ್ತದೆ. ಉಳಿದಂತ 40% ಅಲ್ಲಿ ಹಿಂಡಿ ಈ ರೀತಿ ಅದರ ಉಳಿದಂತಹ ಸ್ಲರಿಗಳೇನಿದೆ ಅದು ನಮಗೆ ಅದನ್ನು ಬೇರೆ ದನಕ್ಕೆ ಹಿಂಡಿಯಾಗಿ ಉಪಯೋಗ ಮಾಡಬಹುದು. ಸೊ ಇದನ್ನ ಫಿಲ್ಟರ್ ಮಾಡಿ ಇಲ್ಲಿ ನೋಡಿ ಔಟ್ಲೆಟ್ ಇದೆ. ಸೊ ಬಾಟಲ್ ಅಲ್ಲಿ ತುಂಬಿಸ್ತಾರೆ, ಇಲ್ಲಿ ತುಂಬಿಸಿ ಇಲ್ಲಿ ಇಟ್ಟಿದ್ದಾರೆ. ನೀವು ಕೇರಳ ಕಡೆ ಈ ಕಡೆಗೆ ನಮ್ಮ ಬೇರೆ ಕಡೆಯವರೆಲ್ಲ ಬೇಕು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿಗೆ ನಿಯರೆಸ್ಟ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಯೇ ಬಂದು ಪರ್ಚೇಸ್ ಅನ್ನ ಮಾಡಬಹುದು. ಮತ್ತೊಂದು ಔಟ್ಲೆಟ್ ಗೆ ಕುಂಬ್ರದಲ್ಲಿ ಇದೆ ಅಂತ ಆಲ್ರೆಡಿ ಹೇಳಿದೆ, ನಾನು ಅಲ್ಲಿ ಹೋಗ್ತೇನೆ. ಒಟ್ಟಾರೆಯಾಗಿ ಒಳ್ಳೆಯ ಆರೋಗ್ಯ ಸ್ಪ್ರೆಡ್ ಆಗ್ಲಿ ಅಂತ ಹೇಳೋದು ನಮ್ಮ ಉದ್ದೇಶ ಕೂಡ. ಮೇಡಮ್ ಥ್ಯಾಂಕ್ ಯು ಸೋ ಮಚ್, ದೇವರ ಆಶೀರ್ವಾದ ನಿಮಗಿರ್ಲಿ. ಹಾಗೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಗೋವನ್ನ ಕೂಡ ಪ್ರೀತಿ ಮಾಡ್ತಾರೆ, ಅಲ್ಲಿ ಕಾಣ್ತಾ ಇದೆ ಊರಿನ ಗೋವಂತೆ. ಸೊ ಎಲ್ಲನೂ ಒಳ್ಳೇದಾಗ್ಲಿ. ಇಲ್ಲಿಂದ ನೇರವಾಗಿ ನಾನೀಗ ಕುಂಬ್ರಕ್ಕೆ ಹೋಗ್ತೇನೆ, ಕುಂಬ್ರದಲ್ಲಿ ಹೇಗಿದೆ ಅಂತ ತೋರಿಸ್ತೇನೆ. ಓಕೆ, ಎಸ್, ಥ್ಯಾಂಕ್ ಯು ನಿಮಗೆಲ್ಲರಿಗೂ. ನೇರವಾಗಿ ನಾನೀಗ ಕಾಟುಕುಕ್ಕೆಯಿಂದ 22 ಕಿಲೋಮೀಟರ್ಗಳ ದೂರ ಆಲ್ಮೋಸ್ಟ್ ಆಗಿ ನಾನು ಸುಳ್ಯ ಪುತ್ತೂರು ರಸ್ತೆಯಲ್ಲಿ ಹೋಗ್ಬೇಕಿದ್ರೆ ಇದು ಶೇಖಮಲೆ ಮಡ್ಯಂಗಳ ಅಂದ್ರೆ ಕುಂಬ್ರದ ಹತ್ರ ಬರತಕ್ಕಂತ ಬಡ್ಸ್ ಕೆಫೆ ಅಂತ ನಾವೆಲ್ಲ ನೋಡಿರ್ಬೋದು ರಸ್ತೆ ಬದಿಯಲ್ಲಿ.
ಅಲ್ಲಿ ಕಾಫಿ, ಕರಿದ ತಿಂಡಿ ಎಲ್ಲಾನು ಕೂಡ ಇಲ್ಲಿ ಸಿಗ್ತಾ ಇರ್ತದೆ. ಈ ಒಂದು ಸಂಸ್ಥೆಯನ್ನ ನೋಡ್ತಿರ್ತಕ್ಕಂಥವರು ಶ್ರೀಯುತ ಪದ್ಮನಾಭ ಭಟ್ ಅವರ ಸಣ್ಣ ಮಗ, ಇವರ ಹೆಸರು ಸಂದೀಪ್ ಅಂತ. ಸರ್ ನಮಸ್ತೆ. ಹೇಗಿದ್ದೀರಿ? ಓಕೆ. ಇವರು ಹಾಗೇನೆ ಇವರ ಮಿಸ್ಸಸ್ ಇಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಸಾಕಷ್ಟು ಮಂದಿ ಲೇಬರ್ಸ್ ಗಳು ಕೂಡ ಇಲ್ಲಿ ಇದ್ದಾರೆ. ಸೊ ಹಾಗಿದ್ರೆ ಅಲ್ಲಿಂದ ನಾವು ಫೈನಲ್ ಆಗಿ ಕಟ್ ಮಾಡಿ ತಂದಿರುವಂತ ಕೊಬ್ಬರಿಯನ್ನ ಇಲ್ಲಿ ಎಣ್ಣೆ ಮಾಡುವಂತ ಪ್ರೊಸೀಜರ್ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಸರ್ ಇದು ಎಷ್ಟು ಟೈಮ್ ಹಿಂದೆ ಇಲ್ಲಿ ಪ್ರಾರಂಭ ಆಯ್ತು? ನಮ್ದು ಇಲ್ಲಿ ಇದು ಮಡ್ಯಂಗಳ ಅಂತ ಹೇಳಿ ಹೆಸರು. ಕುಂಬ್ರದಿಂದ 1.5 ಕಿಲೋಮೀಟರ್, ಅಂದ್ರೆ ಸುಳ್ಯಕ್ಕೆ ಹೋಗುವ ನಡುವಲ್ಲಿ ಆಗ್ತದೆ. ಓಕೆ, ಸರಿ. ಇಲ್ಲಿ 2 ವರ್ಷ ಆಯ್ತು ಇದು ಸ್ಟಾರ್ಟ್ ಆಗಿ. ಜಾಸ್ತಿ ಸೇಲ್ ಅಂದ್ರೆ ಒಬ್ಬ ಕಸ್ಟಮರ್ ತಗೊಂಡು ಹೋಗಿ ಅವನು ಒಳ್ಳೇದುಂಟು ಅಂತ ಹೇಳಿ ಮತ್ತೊಬ್ಬರನ್ನು ಕರೆಸೋದು, ಹಾಗೆ ಅಂದ್ರೆ ಕಸ್ಟಮರ್ ಟು ಕಸ್ಟಮರ್, ಹಾಗೆ ನಮಗೆ ಬಾಯಿ ಮಾತುಗಳಲ್ಲೇ ಇದು ಕಸ್ಟಮರ್ಸ್ ಗಳು ಆಗ್ತಾ ಇದ್ದಾರೆ. ನಮ್ದು ತೆಂಗಿನ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಮಾಡ್ತೇವೆ. ಎಳ್ಳೆಣ್ಣೆ ಮತ್ತೆ ಫ್ಲೋರ್ ಮಿಲ್ ಕೂಡ ಇದೆ. ಇಲ್ಲಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅರಶಿನ ಹುಡಿ, ಮೆಣಸಿನ ಹುಡಿ, ರಸಂ ಪೌಡರ್, ಸಾಂಬಾರ್ ಪೌಡರ್, ಮತ್ತೆ ಮೆಣಸಿನ ಹುಡಿ, ಆ ತರದ್ದೆಲ್ಲ ನಾವು ಮಾಡ್ತೇವೆ. ಅದೆಲ್ಲ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬೇಕು, ನನಗೂ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೇಕಾ ಅಥವಾ ಆನ್ಲೈನ್ ಸೌಲಭ್ಯ ಕೂಡ ಉಂಟು. ನಾವು ತುಂಬಾ ಬೇಕಿದ್ರೆ ಲಾಜಿಸ್ಟಿಕ್ ಅಂದ್ರೆ VRR ಅಲ್ಲಿ ಹಾಕಿ ಬಿಡ್ತೇವೆ. ಆಫೀಸ್ ಇದೆ, ಅವರಲ್ಲಿ ಹಾಕಿ ಬಿಡ್ತೇವೆ. ಮತ್ತೆ ನಾವು ಸಣ್ಣ ಪ್ರಾಡಕ್ಟ್ ಅಂದ್ರೆ ಸಾಂಬಾರ್ ಹೊಡಿ 100 ಗ್ರಾಮ್ಸ್ ಅಂದ್ರೆ 1 kg 2 kg ಅಲ್ಲಿ ಬೇಕು ಅಂದ್ರೆ ಪೋಸ್ಟ್ ಆಫೀಸ್ ಮೂಲಕ ಕೂಡ ಹಾಕ್ತೇವೆ. ಆ ಕೊಬ್ಬರಿಯ ಪೀಸ್ ಗಳನ್ನ ಇಲ್ಲಿ ಹೇಗೆ ರೆಡಿ ಮಾಡ್ತಾರೆ? ಕೇವಲ ಅಲ್ಲಿ ಮಾತ್ರ ರೆಡಿ ಮಾಡ್ತಕ್ಕಂಥದ್ದಲ್ಲ, ನಮ್ಮ ಈ ಕುಂಬ್ರದ ಮಡ್ಯಂಗಳದಲ್ಲೂ ಕೂಡ ರೆಡಿ ಆಗ್ತದೆ. ನಮಗೆ ಬೇಕಾಗಿರುವಂತ ಆಯಿಲ್ ಗಳನ್ನ ನಮ್ಮ ಕಣ್ಣ ಮುಂದೆಯೇ ರೆಡಿ ಮಾಡಿ ಗ್ರಾಹಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿರೋದು, ಪಾರದರ್ಶಕತೆಯ ಮೂಲಕ ಒಂದು ಕೆಲಸವನ್ನ ಮಾಡಿ ನಮ್ಮ ಗ್ರಾಹಕರಿಗೆ ಬೇಕಾಗಿರುವಂತ ಪ್ರಾಡಕ್ಟ್ ಅನ್ನ ಕೊಡುವಂತ ಸಂಸ್ಥೆಯೇ ದೀಪ ಆಯಿಲ್ ಮಿಲ್ ಇದು. ಹಾಗಿರುವಾಗ ಇಲ್ಲಿಂದ ಆಯಿಲ್ ಅನ್ನ ಪಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳುವಂಥದ್ದು ನಾನು ಮತ್ತೊಂದು ಬಾರಿ ಪುನರುಚ್ಚಿಸ್ತಾ ಇದ್ದೇನೆ. ಸೊ ಒಳಭಾಗಕ್ಕೆ ಹೋಗೋಣ. ಯಾವ ರೀತಿ ಇಲ್ಲಿ ಪ್ರಾಡಕ್ಟ್ ರೆಡಿ ಆಗ್ತದೆ ಅಂದ್ರೆ ಆಯಿಲ್ ರೆಡಿ ಆಗ್ತದೆ ಅಂತ ಹೇಳೋದನ್ನ ಇವಾಗ ಇವರು ತೋರಿಸ್ತಾರಲ್ವಾ. ಇಲ್ಲಿ ಏನಾಗ್ತದೆ ಪ್ರೊಸೀಜರ್ ಅಂತ? ಸರ್ ಇಲ್ಲಿ ನಾವು ಕಟ್ ಮಾಡಿರುವ ಕೊಬ್ಬರಿಯನ್ನು ಅಂದ್ರೆ ಎಲ್ಲರೂ ಬೇಕು ಅಂದ್ರೆ ನಾವು ಇಲ್ಲಿ ನಮ್ಮ ಕಟ್ಟರ್ ಉಂಟು, ಅಗತ್ಯ ಬಿದ್ದರೆ ನಾವು ಇಲ್ಲಿ ಕೂಡ ಕಟ್ ಮಾಡ್ತೇವೆ. ಕಟ್ ಮಾಡಿದ ನಂತರ ಇದು ಒಂದು ಬ್ಯಾಚ್ ಅಂದ್ರೆ ಸಾಧಾರಣ 3/4 ಗಂಟೆ ಟೈಮ್ ಬೇಕು ಒಂದು ಬ್ಯಾಚ್ ಆಗ್ಬೇಕು. ಆ ಒಂದು ಬ್ಯಾಚ್ಗೆ 25 kg ಕೊಬ್ಬರಿ ಹಾಕ್ಲಿಕ್ಕೆ ಆಗ್ತದೆ. ಕಟ್ ಮಾಡಿದ ಕೊಬ್ಬರಿಯನ್ನು ಡೈರೆಕ್ಟ್ ಈ ಗಾಣದಲ್ಲಿ ಹಾಕ್ತಾರೆ. ಅದಂದ್ರೆ 2 ತರ, 10 kg ಒಮ್ಮೆ, ಮತ್ತೊಮ್ಮೆ 15 kg ಒಮ್ಮೆ, ಹಾಗೆ 25 kg ಒಮ್ಮೆ ಹುಡಿ ಆಗ್ತದೆ, ಅಂದ್ರೆ ಎಣ್ಣೆ ಬರ್ತದೆ. ಸರಿ, ಇದು ನೋಡಿ ಈ ತರ ತಿರುಗ್ತಾ ಇರ್ತದೆ. ಇದರಲ್ಲಿ ಅಂದ್ರೆ ನಮ್ದು ಮೇನ್ ಏನಂದ್ರೆ ನಮ್ದು ಮೆಷಿನರಿ ನಾವು ಬುಕ್ ಮಾಡುವಾಗ ನಾವು ಹೇಳಿದ್ವಿ ಆಯ್ತು, ನಮ್ಮ ತೆಂಗಿನ ಗಾಣದಲ್ಲಿ ಎಣ್ಣೆ ಬರುವಾಗ ಯಾವಾಗ್ಲೂ ಬಿಸಿ ಆಗ್ಬಾರ್ದು. ಅಂದ್ರೆ ತೆಂಗಿನ ಎಣ್ಣೆ ಬಿಸಿ ಆಯ್ತು ಅಂತ ಆದ್ರೆ ನಿಮಗೆ ಅದರ ಹೆಲ್ತಿ ಬೆನಿಫಿಟ್ ಎಲ್ಲ ಹೋಗ್ತದೆ. ನಿಮಗೆ ಅಂದ್ರೆ ಈ ಕೋಲ್ಡ್ ಪ್ರೆಸ್ಡ್ ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಮಗೆ ಈ ಎಣ್ಣೆ ಇರ್ಬೇಕು ಅದರ ಟೆಂಪರೇಚರ್. ಹಾಗಾಗಿ ನಾವು ಇದರ RPM ಅನ್ನು ತುಂಬಾ ಕಡಿಮೆ ಮಾಡಿದ್ದೇವೆ. ಅದರಲ್ಲಿ ಮೆಷಿನರಿಯಲ್ಲಿ ಬರುವಂತ ಈ ಪುಲ್ಲಿ ಅಂತ ಹೇಳ್ತೇವೆ, ಆ ಪುಲ್ಲಿ ಇರುವಂತದ್ದು ಸಣ್ಣದಾಗಿರ್ತದೆ, ಅಂದ್ರೆ RPM ಜಾಸ್ತಿ ಇರ್ತದೆ. ಅದಕ್ಕೆ ಬೇಕಾಗಿ ನಾವೇ ಹೇಳಿ ಸ್ವತಃ ನಾವು ಅವ್ರ ಹತ್ರ ಆರ್ಡರ್ ಮಾಡುವಾಗಲೇ RPM ಕಡಿಮೆ ಮಾಡಿಸಿ, ಇದು ಇಲ್ಲ ನಮಗೆ ಅರ್ಧ ಗಂಟೆಯಲ್ಲಿ ನಾವು ಎಣ್ಣೆ ತೆಗಿಬಹುದು. ಆದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಅಂದ್ರೆ ತುಂಬಾ ಜಾಸ್ತಿ ಓಡಿದ ಹಾಗೆ RPM ಜಾಸ್ತಿ ಇದ್ದ ಹಾಗೆ ಎಣ್ಣೆ ಬಿಸಿ ಆಗ್ತದೆ. ಅದಕ್ಕೋಸ್ಕರ ನಾವು RPM ಕಡಿಮೆ ಮಾಡಿಸಿ ಈಗ 3/4 ಗಂಟೆ ಬೇಕಾಗ್ತದೆ. ಈ ಎಣ್ಣೆ ಯಾವ್ದು ಬಿಸಿ ಇರುವುದಿಲ್ಲ ಈಗ? ಇದು ಎಣ್ಣೆ ಬಿಸಿ ಇರುವುದಿಲ್ಲ, ಇದು ಬಿಸಿ ಇರುವುದಿಲ್ಲ, ಇದು ಕೂಡ ಬಿಸಿ ಇರುವುದಿಲ್ಲ. ಹೌದು, ಕೋಲ್ಡ್. ಓಕೆ, ಎಸ್. ಇವಾಗ ಅಲ್ಲಿಂದ ನಾವು ಹಾಕಿರುವಂತ ಕೊಬ್ಬರಿ ಕಂಪ್ಲೀಟ್ ಅಲ್ಲಿ ಪ್ರೆಸ್ ಆಗಿ ಕೆಳಗೆ ಬರ್ತದೆ. ಹೌದೌದು, ಇದಿಲ್ಲಿಗೆ ಬೀಳುವಂತ ಪ್ರೊಸೀಜರ್. ಸರ್ ಇಲ್ಲಿಂದಲೇ ಹೀಗೇನೆ ತುಂಬಿಸಿ ಕೊಡ್ತೀರಾ ಅಥವಾ ಇಲ್ಲಿಂದ ನೆಕ್ಸ್ಟ್ ಏನಾದ್ರು ಪ್ರೊಸೀಜರ್ ಉಂಟಾ? ಇದು ಬಿದ್ದ ನಂತರ ಅಂದ್ರೆ ಒಂದು ಟ್ರಿಪ್ ಅಂದ್ರೆ 25 kg ಕ್ರಶ್ ಆದ ನಂತರ ಇಲ್ಲಿ ಆಯಿಲ್ ಬರೋದು ನಿಲ್ತದೆ. ಓಕೆ, 25 ಆದ ನಂತರ ನಿಲ್ತದೆ. 20 kg ಕ್ರಶ್ ಆಗಿ 3/4 ಗಂಟೆ ಇದು ಆಯಿಲ್ ಬರೋದು ನಿಲ್ತದೆ. ನಂತರ ಈ ಎಣ್ಣೆಯನ್ನು ನಾವೊಂದು ಬ್ಯಾರಲ್ಗೆ ಹಾಕ್ತೇವೆ. ಆ ಬ್ಯಾರಲ್ ಫುಲ್ ಆಗಿ ಅದು ಮಿನಿಮಮ್ ಒಂದು 10 ದಿವಸ ನಾವು ಹಾಗೆ ಇರ್ತೇವೆ, ಅದು ಮುಟ್ಟುದಿಲ್ಲ. ಅಂದ್ರೆ ಅದರಲ್ಲಿದ್ದ ಮಡ್ ಅಂದ್ರೆ ಇದೀಗ ನೋಡಿ ಕಲರ್ ಸಾಧಾರಣ ಕೆಂಪು ಇರ್ತದೆ. ಹೌದು ಹೌದು, ಕರೆಕ್ಟ್, ಕೆಂಪಿದೆ. ಅದು ಸೆಡಿಮೆಂಟೇಶನ್ ಆದ ಅಂದ್ರೆ ನಾವು ಬೇರೆ ಯಾವ್ದು ಮೆಷಿನರಿ ಯೂಸ್ ಮಾಡುದಿಲ್ಲ ಫಿಲ್ಟರ್ ಆಗ್ಲಿಕ್ಕೆ. ಸೆಡಿಮೆಂಟೇಶನ್ ಆಗುವಾಗ ಈ ಮಡ್ ಎಲ್ಲ ಕೆಳಗೆ ಬೀಳ್ತದೆ. ಅಂದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ಇದಕ್ಕೆ ಎಲ್ರಿಗೂ ಎಂಟ್ರಿ ಇಲ್ಲ? ಎಲ್ರಿಗೂ ಎಂಟ್ರಿ ಇಲ್ಲ. ಓಕೆ. ಇದೆಲ್ಲ ನೀವು ಡೇಟ್ ವೈಸ್ ಬರೆದಿಟ್ಟಿದ್ದೀರಿ? ಇವಾಗ 27, 7, 25 ಇದು ಯಾವ ಡೇಟ್ ಅಂತ ಇದೆ ಈ ಮಾಡಿದ ದಿವಸ. ಅದು 10 ದಿವಸಗಳ ನಂತರ ಇದು 27 ಇವತ್ತಿಗೆ ನಮಗೆ ತೆಗಿಲಿಕ್ಕೆ ಆಗ್ತದೆ. ಇದು 10 ದಿವಸ. ಓಕೆ. ಸೊ ಇದನ್ನ ಇನ್ನು ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ತುಂಬಿಸೋದು ಮಾಡ್ತೇವೆ. ಓಕೆ. ಇವಾಗ ಬಾಟಲ್ ಗಳೆಲ್ಲ ಇಲ್ಲೇ ರೆಡಿ ಇದೆ. 1/2 ಲೀಟರ್ 1 ಲೀಟರ್ ಆ ತರ ನಾವು ಇದು ಕಸ್ಟಮರ್ ಗೆ ಯಾವ್ದರ
ರಿಕ್ವೈರ್ಮೆಂಟ್ಸ್ ಉಂಟು ಆ ತರ ನಾವು ಕೊಡ್ತೇವೆ. ಅವ್ರು ಬಂದು ಹೇಳಿದ ನಂತರದಲ್ಲಿ ಬೇಕಾದ್ರೆ ಕೊಡ್ತೀರಲ್ವಾ? ಓಕೆ. ಈಗ ತುಂಬಿಸೋಣ ಸರ್ ಒಂದು. ಹೌದು ಸರ್. ನೋಡಿ, ಇದು ಫಿಲ್ಟರ್ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ 10 ದಿನಗಳ ಕಾಲ ಇಲ್ಲಿ ಸ್ಟೋರ್ ಆಗಿರುವಂತ ತೆಂಗಿನ ಎಣ್ಣೆ ಎಷ್ಟು ಕ್ಲಿಯರ್. ಈ ಪ್ಯೂರಿಟಿ ಬರ್ಬೇಕಿದ್ರೆ ಇಷ್ಟೆಲ್ಲ ವರ್ಕ್ ಇದೆ ಅಲ್ಲ ಸರ್? ಹೌದು ಸರ್. ನೋಡಿ ಎಷ್ಟು ಕ್ಲಿಯರ್ ಇದೆ ನೋಡಿ ಸರ್. ಇದ ನಂತರ ನಾವು ಲೇಬಲ್ ನಮ್ದು ಬ್ರ್ಯಾಂಡ್ ಇದೆ, ಕೋಕೋ ಉತ್ಕೃಷ್ಟ ಅಂತ ಹೇಳಿ Okay. ಈ ತೆಂಗಿನ ಎಣ್ಣೆಗೆ. ಓಕೆ. ಹಾಗೆ ಅದಕ್ಕೆ 1 ಲೀಟರ್ಗೆ ಲೇಬಲ್ ಹಾಕ್ತೇವೆ. ಹಾ, ಇಲ್ಲಿ ಲೇಬಲ್ ಹಾಕಿ ಹೀಗೆ ಇಡ್ತೀರಿ. 1 ಲೀಟರ್ ಅಲ್ಲಿ ಇದೆ, ಅರ್ಧ ಲೀಟರ್ ಅಲ್ಲಿ ಇದೆ, ಬೇರೆ ಎಷ್ಟೆಲ್ಲ ಇದೆ ಇದು? ಮತ್ತೆ 2 ಲೀಟರ್ ಇದೆ, 5 ಲೀಟರ್ ಇದೆ, 10 ಲೀಟರ್ ಇದೆ. ಓಕೆ. ಮತ್ತೆ ನಮ್ಗೆ ಜಾಸ್ತಿ ಲೇಬರ್ ವರ್ಕ್ ಜಾಸ್ತಿ ಬರ್ತದೆ. ಓಕೆ. ಅಂದ್ರೆ ಕೊಬ್ಬರಿ ಅವರೇ ಬೇಸಿಗೆಗಾಲದಲ್ಲಿ ಕೊಬ್ಬರಿ ಅವರೇ ಮಾಡಿ ತರ್ತಾರೆ. ಓಕೆ. ಅವರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತೇವೆ. ಅಥವಾ ನಮಗೆ ನಾವು ಪರ್ಚೇಸ್ ಕೂಡ ಮಾಡ್ತೇವೆ ಕೊಬ್ಬರಿ. ಅವರು ಕೊಬ್ಬರಿ ಬೇಡ ಅಂತ ಇದ್ರೆ ಅವ್ರಿಗೆ ಬೇಕಾದಷ್ಟು ಎಣ್ಣೆ ಕೊಡ್ತೇವೆ, ನಾವು ಕೊಬ್ಬರಿ ಪರ್ಚೇಸ್ ಮಾಡ್ತೀರಿ. ಓಕೆ. ಇಲ್ಲಿ ಈ ರೀತಿ ಸ್ಟಿಕ್ಕರಿಂಗ್ ಆದ ನಂತರ ಈ ರೀತಿ ಇಡ್ತೀರಿ, ಬಂದವರು ನೋಡಬಹುದು, ಪಡ್ಕೊಂಡು ಹೋಗಬಹುದು. ಜೊತೆಗೆ ಇಲ್ಲಿ ಕಾಫಿ ತಿಂಡಿ ಆ ರೀತಿ ಎಲ್ಲ ಇದೆ ಅಂತ ಸರ್? ಸ್ಪೆಷಲ್ ಅದನ್ನ ನಾವು ನಮ್ಮ ಕಸ್ಟಮರ್ಸ್ಗೆ ಒಂದು ಇಲ್ಲಿ ಗೊತ್ತಾಗ್ಲಿಕ್ಕೆ ಬೇಕಾಗಿ, ನಮ್ಮ ತೆಂಗಿನೆಣ್ಣೆಯ ರುಚಿ ಗೊತ್ತಾಗ್ಲಿಕ್ಕೆ ಬೇಕಾಗಿ ನಾವೊಂದು ಕ್ಯಾಂಟೀನ್ ಮಾಡಿದ್ದೇವೆ. ಮೈಸೂರಿನಿಂದ ಮಡಿಕೇರಿಯಾಗಿ ಸುಳ್ಳಿಯಾಗಿ ಪುತ್ತೂರಿ ಬರುವಂತ ಜಾಗ ಕುಂಬ್ರ, ಹಾಗೇನೆ ಇಲ್ಲಿಗೆ ಮಡ್ಯಂಗಳ ಅಂತ ಹೆಸರಿದೆ. ಸೊ ಇಲ್ಲಿ ಬಂದಾಗ ನಿಮಗೆ ರಸ್ತೆ ಬದಿಯಲ್ಲೇ ದೀಪ ಆಯಿಲ್ ಮಿಲ್ ಅಂತ ಸಿಗುತ್ತೆ. ಸೊ ಇದರ ಪಕ್ಕದಲ್ಲೇ ಬಟ್ ಕೆಫೆ ಅಂತ ಇದೆ. ಸರ್ ಇದೇನು ಸ್ಪೆಷಲ್, ಏನೆಲ್ಲ ಸಿಗ್ತದೆ ಇಲ್ಲಿ? ನಾವಂದ್ರೆ ನಮ್ದು ತೆಂಗಿನ ಎಣ್ಣೆಯಲ್ಲಿ ಇಲ್ಲಿ ಕೆಲವು ಐಟಮ್ ಗಳನ್ನು ಮಾಡ್ತೇವೆ. ಒಂದು 7-8 ಐಟಮ್ ಮಾಡ್ತಾ ಇದ್ದೇವೆ. ಅಂದ್ರೆ ಬನ್ಸ್ ಆಗಿರ್ಲಿ, ಮತ್ತೆ ಚಟ್ಟಂಬಡೆ, ಗೋಳಿ ಬಜೆ, ಮತ್ತೆ ಸಮೋಸ, ಮತ್ತೆ ಬಿಸ್ಕೆಟ್ ರೊಟ್ಟಿ, ಸಂಜೀರ, ಈರುಳ್ಳಿ ಬಜೆ, ಹಾಗೆ 7-8 ಐಟಮ್ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಇಲ್ಲಿಯ ತೆಂಗಿನ ಎಣ್ಣೆಯಲ್ಲಿ ಕರೆದುಕೊಳ್ಳೋದು. ಓಕೆ, ಒಂದ್ಸಲ ಹೋಗುವಲ್ಲ ಸರ್? ಎಸ್ ಬನ್ನಿ. ಫ್ರೆಶ್ ಆಗಿರೋ ಜ್ಯೂಸ್ ಎಲ್ಲ ಇದೆ. ಜ್ಯೂಸ್ ಇದೆ. ಸೊ ನೋಡಿ, ಒಳ್ಳೆ ವೈಬ್ ಮಾತ್ರ ಇದು. ಟೂರಿಸ್ಟ್ಗಳು ನೀವು ಎಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಪುತ್ತೂರಿಂದ ಸುಳ್ಯಕ್ಕೆ ಹೋಗಿ, ಮಡಿಕೇರಿಗೆ ಹೋಗಿ, ಅಥವಾ ಮೈಸೂರು ಮಡಿಕೇರಿಯಿಂದ ಬನ್ನಿ, ನೀವು ಪುತ್ತೂರಿಗೆ ತಲುಪುವುದಕ್ಕಿಂತ ಸ್ವಲ್ಪ ಮುಂದೆ ನೀವು ಲೆಫ್ಟ್ ಸೈಡ್ ಅಲ್ಲಿ ದೀಪ ಆಯಿಲ್ ಮಿಲ್ ಅಂತ ಒಂದು ಇದೆ. ಸೊ ಇಲ್ಲಿ ನೀವು ಒಂದ್ಸಲ ನೀವು ಸ್ಟಾಪ್ ಮಾಡಲೇಬೇಕು. ಮಾಡಿ ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಇಲ್ಲಿಯ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿ. ಸೀರಿಯಸ್ಲಿ ಬಹಳ ಚೆನ್ನಾಗಿದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ದೀಪ್ತಿ ಅಂತ. ಸೊ ನೀವು ನಮ್ಮ ಮನೇಲಿರುವಂತ ತಾಯಂದಿರಿಗೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನೆಲ್ಲ ಕೊಡಬೇಕು ಅಂತ ಆಲೋಚನೆ ಮಾಡಿದಿರಿ. ಅಂದ್ರೆ ಆರೋಗ್ಯಕರವಾಗಿರುವಂತ ಪ್ರಾಡಕ್ಟ್ ಗಳು ಏನೆಲ್ಲ ಪೌಡರ್ ಗಳಿದೆ ಅಂತ? ಸರ್ ನಾವು ಮೇನ್ಲಿ ಫಸ್ಟ್ ಆಗಿ ಅರಶಿನ. ಓಕೆ. ಇದು ಅರಶಿನ ಅಂತ ಹೇಳುದು ಇಲ್ಲಿ ಊರ್ನ ಜನರು ಬೆಳಿತಾರಲ್ಲ ಸರ್, ಹೌದು, ಅವರಿಂದ ಕಲೆಕ್ಟ್ ಮಾಡಿ ಅವ್ರು ಒಣಗಿಸಿ ತಂದಿರ್ತಾರೆ. ಕೆಲವರು ಒಣಗಿಸದೇ ಇದ್ದದನ್ನ ನಾವು ಒಣಗಿಸಿ ಹುಡಿ ಮಾಡೋ ಪ್ರೊಸೀಜರ್ ಅನ್ನ ಮಾಡ್ತೇವೆ ಸರ್. ಇದು ಹುಡಿ ಮಾಡಿ ಸೇಮ್ 100 ಗ್ರಾಮಿನ ಪ್ಯಾಕ್ ಗಳಲ್ಲಿ ಮತ್ತೆ 250 ಗ್ರಾಮ್ ಪ್ಯಾಕ್ ಗಳಲ್ಲಿ ರೆಡಿ ಮಾಡ್ತಾ ಇದ್ದೇವೆ ಸರ್. ಆದ್ಮೇಲೆ ಮೆಣಸಿನ ಹುಡಿ ಸರ್. ಮೆಣಸಿನ ಹುಡಿ ನಾವಂದ್ರೆ ಕುಮಟೆ ಮೆಣಸಿನ ಹುಡಿ ಸರ್. ಈ ಕಡೆ ತುಂಬಾ ಖಾರ ಅಂತ ಯೂಸ್ ಮಾಡುದಿಲ್ಲ, ಹಾಗೆ ತುಂಬಾ ಚಪ್ಪೆ ಕೂಡ ಯೂಸ್ ಮಾಡುದಿಲ್ಲ. ಸೊ ನಾವು ಮೀಡಿಯಂ ಆಗಿ ಎಲ್ಲರೂ ಯೂಸ್ ಮಾಡೋ ರೀತಿಯಲ್ಲಿ ಮೆಣಸಿನ ಹುಡಿ ಮಾಡಿ ಕೊಡ್ತೇವೆ. ಈ ಮೆಣಸನ್ನ ನಾವು ಮಂಗಳೂರಿಂದ ತರಿಸ್ತೇವೆ ಸರ್. ಮಂಗಳೂರಿಂದ ತರಿಸಿದ ನಂತರ ಅದನ್ನ ತೊಳೆದು ಒಣಗಿಸಿ ತೊಟ್ಟುಗಳನ್ನ ಕಟ್ ಮಾಡಿ ಅದಾದ ನಂತರ ಈ ತರ ಪೌಡರ್ ಮಾಡಿ ಪ್ಯಾಕ್ ಗಳಲ್ಲಿ ಇಡ್ತೇವೆ ಸರ್. ಇದು 100 ಗ್ರಾಮ್ ಪ್ಯಾಕ್, ಹಾಗೆ 250 ಗ್ರಾಮ್ ಪ್ಯಾಕ್ ಗಳಲ್ಲಿ ಕೂಡ ಅವೈಲೇಬಲ್ ಇದೆ ಸರ್. ಅಂದ್ರೆ ನಾವು ಕೂಡ ಇದನ್ನು ಬಳಸ್ತೇವೆ ಸರ್. ಅದೇ ರೀತಿ ನಾವು ಎಷ್ಟು ಪ್ಯೂರ್ ಆಗಿ ತಗೊಳ್ತಾ ಇದ್ದೇವೆ, ಹಾಗೆ ಕೂಡ ಜನರಿಗೂ ಕೂಡ ಅದನ್ನೇ ಕೊಡ್ಬೇಕನ್ನೋ ರೀಸನ್ ಇಂದ ನಾವು ಅಷ್ಟು ಪ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಸಾರ್ನ ಹುಡಿ ಸರ್. ಸಾರ್ನ ಹುಡಿ ಈಗ ನೀವು ಆಲ್ರೆಡಿ ಮೀಟ್ ಮಾಡಿರ್ಬೋದು ನನ್ನ ಅತ್ತೆ ಅವರನ್ನ. ಅವರ ರುಚಿ ಏನಂತ ನಾವು ಸವಿತಾ ಇದ್ದೇವೆ ದಿನನಿತ್ಯ. ಅದೇ ರೀತಿ ಆ ರುಚಿ ಎಲ್ರಿಗೂ ತಲುಪ್ಲಿ, ಅಂದ್ರೆ ಆ ಅಮ್ಮನ ಕೈ ರುಚಿ ಅನ್ನೋ ಎಮೋಷನ್ ಎಲ್ರಿಗೂ ಕೂಡ ಇದೆ. ಆ ರುಚಿ ಎಲ್ರಿಗೂ ತಲುಪ್ಲಿ ಅನ್ನೋ ರೀಸನ್ ಗೆ ಸಾರ್ನ ಹುಡಿ ಮಾಡಿ ಕೊಡ್ತಾ ಇದ್ದೇವೆ ಸರ್. ಇದು 100 ಗ್ರಾಮ್ ಪ್ಯಾಕ್ ಗಳಲ್ಲಿ ಮತ್ತೆ 200 ಗ್ರಾಮ್ ಪ್ಯಾಕ್ ಗಳಲ್ಲಿ ಕೂಡ ಅವೈಲೇಬಲ್. ಇನ್ನೊಂದು ರುಚಿ ಸಾಂಬಾರ್ ಪೌಡರ್ ಸರ್. ಇದು ಕೂಡ ಅವರದ್ದೇ ರುಚಿ ಜನರಿಗೆ ತಲುಪ್ಲಿ ಅನ್ನೋ ರೀಸನ್ ಗೆ ಮಾಡ್ತಾ ಇರೋದು. ತುಂಬಾ ಮಂದಿ ಇವಾಗ ಬೇಕು ಮನೇಲಿ ಕೂತವ್ರು ವಿಡಿಯೋ ನೋಡಿ ಬೇಕು ಅಂತ ಹೇಳ್ತಾರೆ, ಕಳಿಸಿಕೊಡ್ತೀರಾ? ಡೆಫಿನೆಟ್ಲಿ ಸರ್, ಕಳಿಸಿಕೊಡುವ ಸರ್. ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಅದಕ್ಕೆ ಕರೆ ಮಾಡಿದ್ರೆ ಆಯ್ತಲ್ವಾ? ಅಕ್ಕಿ ಹುಡಿ ಇದು ಕೂಡ ಅದೇ ರೀತಿ ಪ್ರೊಸೆಸ್ ಆಗ್ತದೆ ಸರ್. ಅಕ್ಕಿಯನ್ನ ತಗೊಂಡು ತೊಳೆದು ಒಣಗಿಸಿ ಪೌಡರ್ ಮಾಡಿ ಈ ತರ ಇದು ಅರ್ಧ ಕೆಜಿ ಪ್ಯಾಕ್ ಸರ್. ಈ ತರ ಪ್ಯಾಕ್ ಮಾಡಿ ಕೊಡ್ತೇವೆ. ಗೋಧಿ ಸರ್, ಗೋಧಿ ಹುಡಿ. ಈ ಗೋಧಿ ನಾವು ಗುಜರಾತ್ ಇಂದ ಚಪಾತಿಗೋಸ್ಕರವೇ ತರಿಸಿ ಮಾಡ್ತಾ ಇರೋದು. ಗೋಧಿ ನಾವು ಗುಜರಾತ್ ಇಂದ ತರಿಸ್ತಾ ಇರೋ ಗೋಧಿಯನ್ನ ತೋರಿಸ್ತಾ ಇದ್ದಾರೆ. ಆಕ್ಚುಲಿ ನಾನು ಗುಜರಾತ್ ತರ್ತಿದ್ದೇನೆ ಅಂತ ಹೇಳ್ಬೋದು, ಬಟ್ ಹೌದಲ್ವಾ ಅಂತ ಅದರ ಬಗ್ಗೆ ಒಂದು ಪಾರದರ್ಶಕತೆ. ಇದರ ಬಗ್ಗೆ ನೀವು ಸರ್ಚ್ ಮಾಡಬಹುದು. ಸಿದ್ದಾಪುರ ಅನ್ನೋ ಪ್ಲೇಸ್ ಇಂದ ತರಿಸ್ತಾ ಇರೋದು. ಸಾರಾ ಅಂತ, ಸರಬತ್ತಿ ಸಾಲ್ಟೆಕ್ ಸ್ವೀಟ್ ಅಂತ.
ಇದು ನಾವು ಹೀಗೆ ಬ್ಯಾಗ್ ಗಳಲ್ಲಿ ತರಿಸ್ತೇವೆ ಸರ್. Okay. ತರಿಸಿದ ನಂತರ ಹಾ. ಇದನ್ನ ತೊಳೆದು ಒಣಗಿಸಿ ನೆಕ್ಸ್ಟ್ ಹುಡಿ ಮಾಡ್ತಾ ಇದ್ದೇವೆ. ಸೊ ಡಿಫ್ರೆನ್ಸ್ ಅಂತ ಇರುವುದಿಲ್ಲ ಇಲ್ಲಿ ಮತ್ತೆ ಅಲ್ಲಿಗೆ ಇರ್ತದ? ಇಲ್ಲಿ ಅದು ಸ್ವಲ್ಪ ಸಣ್ಣ ಬರ್ತದೆ ಸರ್. ಇದು Okay. ನೋಡಿ ಸರ್, ಇದ್ರ ಸೈಜ್ ಸ್ವಲ್ಪ ಉದ್ದ ಆಗಿ, ಓಕೆ ಇಲ್ಲಿ ಅದು ಸಣ್ಣ ಆಗಿ ಸ್ವಲ್ಪ ದಪ್ಪ ದಪ್ಪ ಇರ್ತದೆ. Okay. ಇದು ಉದ್ದ ಇದೆ ಸರ್. ಅಂದ್ರೆ ಇದು ಚಪಾತಿಗೆ ಕೂಡ ತುಂಬಾ ಒಳ್ಳೇದಾಗ್ತದೆ ಅಂತ ಬಂದವರು ಕೂಡ ಈಗ ತುಂಬಾ ಜನ ಕೊಂಡೋಗ್ತಾ Okay, ಇದ್ದಾರೆ. okay, okay. ಅಂದ್ರೆ ಅಷ್ಟು ಪ್ಯೂರ್ ಕೊಡ್ತಾ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ Okay. ಗೋಧಿ ಹಿಟ್ಟು ಕಲಸುವಾಗ ಅಂತ ಹೇಳ್ತಾರೆ ಅಲ್ವಾ? ಓಕೆ. ಎಳ್ಳೆಣ್ಣೆ ಎಳ್ಳೆಣ್ಣೆ. ಸರ್, ಇದು ಎಳ್ಳೆಣ್ಣೆ ಹೇಗೆ ಮಾಡ್ತೇವೆ ಅನ್ನೋದು ಪ್ರೊಸೀಜರ್ ಸರ್. Okay. ಇದಕ್ಕೆ ತೊಳೆದು ಒಣಗಿಸಿದ ಎಣ್ಣೆನ್ನ ಹಾಕಿದ್ದಾರೆ. ಹಾ. ಇದು ಹಾಕಿ ಆಲ್ರೆಡಿ ಆಗ್ತಾ ಇದೆ ಸರ್, ಆಯಿಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ ಸೊ ಇದು ಈ ರೀತಿ ರನ್ ಆಗ್ತಾ ಇದೆ ಸರ್. Okay. ಇದಾದಾಗ ಇಲ್ಲಿ ಸರ್ ಆಯಿಲ್ ಬರ್ತಾ ಇದೆ. ಇಲ್ಲಿ ನೋಡಿ ಸರ್, ನಿಮ್ಗೆ ಮಟ್ಟು ತುಂಬಾ ಕಾಣ್ತಾ ಇದೆ ಎಳ್ಳೆಣ್ಣೆ ಹೌದು. ಆದ ಕಾರಣ. ಹಾ, ಹಾ. ಅದಕ್ಕೆ ಮಿನಿಮಮ್ 10 days ಆದ್ರೂ ಸೆಗ್ಮೆಂಟ್ ಆಗ್ಬೇಕನ್ನೋ ರೀಸನ್ ಗೆ ನಾವು ಇಷ್ಟು ಮಟ್ಟು ಬರ್ತದೆ ಸರ್. ಓಕೆ. ಆ ರೀಸನ್ಗೋಸ್ಕರ ಸೆಗ್ಮೆಂಟೇಶನ್ ಮಾಡ್ತಾ ಇದ್ದೇವೆ. ಈಗ ಒಂದು ಹೇಳೋದು 1 ಲೀಟರ್ಗೆ ಎಳ್ಳೆಣ್ಣೆ ಸಿಗಬೇಕಿದ್ರೆ ಹೌದು, ಎಷ್ಟು ಹೌದು. ಪ್ರೊಸೀಜರ್, ಎಷ್ಟು ಕಷ್ಟ ಇದೆ ಅಲ್ಲ? ಹೌದು ಸರ್. ಓಕೆ. ಇದನ್ನು ಕೂಡ 10 ದಿನ ಸೆಗ್ಮೆಂಟ್ ಆಗ್ಲಿಕ್ಕೆ ಇಡ್ತೀರಾ? ಇದು ಕೂಡ 10 ದಿನ ಸೆಗ್ಮೆಂಟ್ ಆಗ್ಲಿಕ್ಕೆ ಓಕೆ. ಇರ್ತೇವೆ ಆ ಸರ್. ನಂತರದಲ್ಲಿ ಆ ರೀತಿ ಬಾಟಲ್ ಗೆ ತುಂಬಿಸಿ ಕೊಡುವಂತದ್ದು. ಸೇಮ್ ಕೋಕೋನಟ್ ಆಯಿಲ್ ಹೇಗೆ ಪ್ರೊಸೀಜರ್ ಆಗ್ತದೆ ಅದೇ Okay. ರೀತಿ ಪ್ರೊಸೀಜರ್ ಆಗಿ ನಾವು ಬಾಟಲಿಂಗ್ ಮತ್ತೆ ಸ್ಟಿಕ್ಕರಿಂಗ್ ಮಾಡಿ ಇಡ್ತಾ ಇದ್ದೇವೆ. ಆ ಎಳ್ಳೆಣ್ಣೆ ಮಾಡಿದ ನಂತರ ಹಿಂಡಿ ತರದಲ್ಲಿ ಉಳಿತದೆ ಸರ್. ಓಕೆ. ಎಣ್ಣೆ ಒಂದು ಚೂರು ಸಹ ಇಲ್ಲ, ಇದರಲ್ಲಿ ಪಸೆ ಕೂಡ ಇಲ್ಲ. ಎಳ್ಳು ಹಿಂಡಿ ಅಲ್ಲ? ಎಳ್ಳು ಹಿಂಡಿ ಓಕೆ. ಒಳ್ಳೆ ಪೌಡರ್ ಆಗಿ ಸಿಗ್ತಾ ಇದೆ ಸರ್. ಓಕೆ. ಅದರ ಪರಿಮಾಣ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ಸರ್. Okay. ಈ ಎಳ್ಳು ಹಿಂಡಿ ದನಗಳಿಗೆ ಕೊಟ್ರೆ ಬಾರಿ ಒಳ್ಳೇದು. ಒಳ್ಳೇದು. ಜನ ಕೊಂಡೋಗ್ತಾರೆ ಕೂಡ, ತುಂಬಾ ಜನ ಬಂದು ಇದು ಒಂದು ಬ್ಯಾಗ್ ಫುಲ್ ಕಂಪ್ಲೀಟ್ಲಿ ಕೊಂಡೋಗ್ತಾರೆ ಅವರು Okay. ದನಗಳಿಗೆ ಹಾಕ್ಲಿಕ್ಕೋಸ್ಕರ. Okay. ಅದೇ ರೀತಿ ತೆಂಗಿನ ಹಿಂಡಿ ಕೂಡ ಅದರಲ್ಲಿ ಬರ್ತದಲ್ಲ ಸರ್, ಹೌದು. ಕ್ರಶ್ ಆದ ನಂತರದ್ದು Okay. ಅದು ಕೂಡ ನಾವು ದನಗಳಿಗೆ ಕೊಂಡೋಗುವವರು ಕೊಂಡೋಗ್ತಾರೆ. ಈಗ ದೇವಸ್ಥಾನಗಳಿಗೆ, ಈಗ ದೇವರ ದೀಪಕ್ಕೆ ದೇವಸ್ಥಾನಗಳಿಗೆ ಹೋಗ್ತದೆ Okay, ಸರ್. okay. ಒಂದು ನಮ್ಮ ಮಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಹಾ. ಇನ್ನೊಂದು ನಾರಂಪಾಡಿಯಲ್ಲಿ ಉಮಾ ಮಹೇಶ್ವರ ದೇವಸ್ಥಾನಕ್ಕೆ ಕೂಡ ಇಲ್ಲಿ ಅದೇ ಎಳ್ಳೆಣ್ಣೆಯನ್ನ ಬಳಸ್ತಾ okay, ಇದ್ದಾರೆ. okay. ಅದಲ್ಲದೆ ಇದು ಎಡಿಬಲ್ ಆಗಿರೋ ಕಾರಣ ನಮ್ಮ Okay. ಸೌತ್ ಕೇಂದ್ರದಲ್ಲಿ ನೀರ್ ದೋಸೆಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಓಕೆ. ಎಣ್ಣೆಣ್ಣೆ. ಅದು ಇಲ್ಲಿಂದ ತಗೊಂಡು ಅದು ಹೋಗ್ತಾರಲ್ಲ? ಕೂಡ ಇಲ್ಲಿಂದಾನೆ ತಗೊಂಡು ಮತ್ತೆ ನೀವು ಹೋಗ್ತಾರೆ. ಇದನ್ನ ರೆಡಿ ಮಾಡೋ ರೀತಿ ಜನಗಳಿಗೆ ಇಷ್ಟ ಆಗುತ್ತೆ, ಅಂದ್ರೆ ತುಂಬಾ ಕೇರ್ ತಗೊಳ್ತೀರಾ. ಹೌದು ಸೊ ಅದರಿಂದಾಗಿ ಇಲ್ಲಿ ತೆಗೆದುಕೊಂಡು ಹೋದ್ರೆ ನಮ್ಮ ಆರೋಗ್ಯ ಅಂತೂ ಪಕ್ಕ ಅಂತ ಗೊತ್ತಿದೆ. ನಂತರ ರಾಗಿ ಹುಡಿ ಸರ್. ಹಾ. ರಾಗಿ ಹುಡಿ ಓಕೆ. ಇದು ಕೂಡ ಸೇಮ್ ಇದೆಲ್ಲ ಪ್ರೊಸೀಜರ್ ಗಳು ಹೇಗಾಗ್ತದೋ ಅದೇ ರೀತಿ ಆಗ್ತದೆ. ರಾಗಿಯನ್ನ ತಂದು ತೊಳೆದು ಒಣಗಿಸಿ ನಂತರ ಈ ತರ ಹುಡಿ ಮಾಡಿ ಅರ್ಧ ಕೆಜಿ ಪ್ಯಾಕ್ ಗಳಲ್ಲಿ ರೆಡಿ ಮಾಡಿ customer ಗೆ ಕೊಡ್ತೀರಿ. ಕೊಡ್ತೇವೆ. ಇದು ಜೇನು ಸರ್. ಪೆಟ್ಟಿಗೆ ಜೇನನ್ನ ನಾವು ಕಲೆಕ್ಟ್ ಮಾಡಿ ಬಾಟಲಿಂಗ್ ಮಾಡಿ ನಮ್ಮದೇ ಬ್ರ್ಯಾಂಡ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಲಾಂಚ್ ಇದ್ದೇವೆ. ಮಾಡ್ತಾ ಇದ್ದೀರಿ. ಇದ್ರ ಹಿಂಭಾಗದಲ್ಲಿ ಸರ್ ಇಲ್ಲಿ ಹುಡಿಗಳೆಲ್ಲ ಇಲ್ಲಿ ಮಾಡ್ತಾ ಇದ್ದೇವೆ ಸರ್. ಓಕೆ ಅಲ್ವಾ? ಓಕೆ. ಹೌದು ವೆರಿ ಹೌದು. ನೈಸ್. ಇದು ಗೋಧಿ ರಾಗಿಯನ್ನ ಇದರಲ್ಲಿ ಹುಡಿ ಮಾಡ್ಲಿ. ಮಾಡ್ತೇವೆ. ಹಾ, okay. ಅಕ್ಕಿ ಕೂಡ ಯೂಸ್ ಮಾಡ್ತೇವೆ ಸರ್ ಇದರಿಂದ. ಹಾ, okay. ಒಂದರಿಂದ ಒಂದಕ್ಕೆ ಚೇಂಜ್ ಮಾಡುವಾಗ ಹಾ. ಕ್ಲೀನ್ ಮಾಡಿ ಕಂಪ್ಲೀಟ್ ಕ್ಲೀನ್ ಮಾಡಿಯೇ ನೆಕ್ಸ್ಟ್ ಇನ್ನೊಂದನ್ನ ಹಾಕ್ತಾ ಇದ್ದೇವೆ sir. ಹಾಕ್ತಿದ್ದೀರಿ, okay. ಹಾ, ಎಲ್ಲಿ ಕೂಡ ಮಿಕ್ಸ್ ಅಂದ್ರೆ ಒಂದು ಹುಡಿ ಅಕ್ಕಿ ಇನ್ನೊಂದು ಹುಡಿಯಲ್ಲಿ ಹುಡಿಗೆ ರಾಗಿ ಹುಡಿ ಇರೋದೇ ಇಲ್ಲ. ಇರುವುದೇ Okay, okay. ಅಷ್ಟು ಪ್ರಿಕಾಷನ್ ತಗೊಂಡು ಕ್ಲೀನ್ ಮಾಡಿ ಕೊಡ್ತಾ ಮಾಡಿ ಇದ್ದೇವೆ ಕೊಡ್ತಾ sir. ಇದ್ದೀರಿ, okay. ಇದು ಕೂಡ ಅದೇ ಮಿಷನ್. ಹಾ. ಇದು ಕೂಡ ರಾಗಿ ಗೋಧಿ ಇದೆಲ್ಲ ಮಾಡ್ಬೋದು ಸರ್. Okay, okay, okay. ಬಟ್ ನಾವ್ ಇದೆಲ್ಲ ಒಂದು ಕಡೆ ಆದ್ರೆ ಹಾ. ನಮ್ಮದು ಸಾಂಬಾರ್ ಐಟಮ್ ಮಸಾಲೆ ಐಟಮ್ ಎಲ್ಲ ಈ ಮಿಷನ್ ಗಳಲ್ಲಿ ಇದರಲ್ಲಿ ಮಾಡ್ತೇವೆ. ಪರಿಮಳ ಬರ್ತಾ ಉಂಟು ಇಲ್ಲಿ ಅಲ್ವಾ? ಓಕೆ. ಹೌದು ಸರ್. ಇದು ಅಂತ ಹೇಳಿದ್ರೆ ಇದೆರಡರೊಟ್ಟಿಗೆ ಮಾಡಕ್ ಆಗುದಿಲ್ಲ ಹಾ, ಸರ್. okay. ಯಾಕೆ ಅಂತ ಹೇಳಿದ್ರೆ ಅದು ಅಕ್ಕಿಯದ್ದು ಬೇರೆ ರಾಗಿ ಬೇರೆ, ಇದೆಲ್ಲ ಸಾಂಬಾರೆಲ್ಲ ಆಗುವಾಗ ಆ ಸ್ಪೈಸ್ ಅದ್ರೊಟ್ಟಿಗೆ ಮಿಕ್ಸ್ ಆಗ್ಬಾರ್ದು. ಆಗ್ಲೇಬಾರ್ದು. ಹೌದು, ಅಂದ್ರೆ ಹೌದು. ಸಣ್ಣ ಪ್ರಮಾಣದಲ್ಲಿ ಕೂಡ ಪರಿಮಳ ಕೂಡ ಮಿಕ್ಸ್ ಆಗಬಾರ್ದು. ಆ ಆಗ್ಬಾರ್ದು. ರೀಸನ್ಗೋಸ್ಕರ ಇದಕ್ಕೆ ಸಪರೇಟ್ ಮಿಷನ್ ಮೇಂಟೈನ್ ಮಾಡ್ತೀವಿ. ವೀಕ್ಷಕರೇ, ನನಗಂತೂ ತುಂಬಾನೇ ಇವತ್ತು ಖುಷಿ ಆಯ್ತು. ಮೊದಲಿಗೆ ನಾನು ಕಾಟುಕುಕ್ಕೆಗೆ ಹೋದೆ. ಒಂದು ಆಯಿಲ್ ಬೇಕು ಅಂತ ಹೇಳಿದಾಗ ಶಾಪಿಗೆ ಹೋಗ್ತೇವೆ, ತಗೊಳ್ತೇವೆ, ಬರ್ತೇವೆ, ಅದರ ಬಗ್ಗೆ ಏನು ಕೂಡ ಥಿಂಕ್ ಮಾಡದೆ ಅಡುಗೆಗೆ ಬಳಸ್ತೇವೆ, ನಾವು ತಲೆಗೆ ಹಚ್ಕೊಳ್ತೇವೆ, ಅಥವಾ ಯಾವ ವಿಚಾರಕ್ಕೆ ಬೇಕಾದ್ರೂ ನಾವು ಅಡುಗೆ ಎಣ್ಣೆ ಆಗಿರ್ಬೋದು ಅಥವಾ ಶಾಪ್ಗಳಲ್ಲಿ ಸಿಗ್ತಕ್ಕಂಥ ಆಯಿಲ್ಗಳನ್ನು ಬಳಸ್ತೇವೆ. ಆದ್ರೆ ಅದು ಹೇಗೆ ರೆಡಿ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಯಾರು ಕೂಡ ಯೋಚನೆಯನ್ನ ಮಾಡಿರೋದಿಲ್ಲ. ಅದರಿಂದಾಗಿನೇ ಇವತ್ತು ಅದೆಷ್ಟೋ ಹೃದಯಾಘಾತಗಳು, ನಮ್ಮ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು. ಹಾಗಾಗಿ ನಮ್ಮ ಆರೋಗ್ಯ ಹೇಗೆ ಸರಿ ಹೊಂದಬಹುದು, ಯುವ ಜನರಿಗೆ ಆಗ್ತಕ್ಕಂಥ ಸಾಕಷ್ಟು ರೀತಿಯ ತೊಂದರೆಗಳನ್ನ ಹೇಗೆ ನಾವು ತಡೆಗಟ್ಟಬಹುದು ಅಂತ ಹೇಳಿದ್ರೆ, ನಾವು ಬಳಸ್ತಕ್ಕಂತಹ ಅಡುಗೆಗೆ ಬಳಸುವಂತಹ ಎಣ್ಣೆಗಳು ಕೂಡ ಬಹಳ ಪ್ರಾಮುಖ್ಯವಾದಂತಹ ಪಾತ್ರವನ್ನ ವಹಿಸಿಕೊಂಡಿದೆ. ಹಾಗೆ ನಾವು ಇವತ್ತಿನಿಂದ ಇಷ್ಟರವರೆಗೆ ನಮಗೆ ಅದರ ಬಗ್ಗೆ ಯೋಚನೆಗಳು ಇರಲಿಲ್ಲ ಅಂತ ಹೇಳಿದ್ರೆ, ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ ಬಳಿಕ ನಾವು ಬಳಸುವಂತಹ ತೆಂಗಿನೆಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಇಲ್ಲಿರುವಂತಹ ಅಡುಗೆಯ ಪೌಡರ್ಗಳಾಗಿರ್ಬೋದು, ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಇವರು ತಯಾರು ಮಾಡಿ ನಂತರ ನಮಗೆ ಕೊಡುವಂತ ಕೆಲಸ. ಎಲ್ಲೂ ಕೂಡ ಯಾವುದೇ ಕಲಬೆರಕೆಗಳು ಇಲ್ಲಿ ಬಳಕೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಬೇಕಾಗಿ ಪಾರದರ್ಶಕತೆಯೊಂದಿಗೆ ನಡೆಯತಕ್ಕಂಥ ದೀಪ ಆಯಿಲ್ನ ಸಂಪೂರ್ಣವಾಗಿರುವಂತಹ ವಿವರಣೆಯನ್ನ ಇವತ್ತು ಕೊಟ್ಟಿದ್ದೇನೆ.
2 ಕಡೆಗಳಲ್ಲಿ ಬಂದು ವಿಡಿಯೋವನ್ನ ಮಾಡಿದ್ದೇನೆ. ಸೊ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನ ಎಲ್ಲೂ ಕೂಡ ಮುಚ್ಚುಮರೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ಇವರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದನ ಸಲ್ಲಿಸ್ತೇನೆ. ವ್ಯಾಪಾರ ಯಾರು ಬೇಕಿದ್ರೂ ಮಾಡಬಹುದು, ಆದ್ರೆ ಮಾಡುವಂತ ವ್ಯಾಪಾರದಲ್ಲೂ ಕೂಡ ನಮ್ಮಂತೆಯೇ ಉಳಿದವರು ಅಂತ ಹೇಳುವಂತ ಭಾವನೆಯೊಂದಿಗೆ ಮಾಡ್ತಾರೆ ನೋಡಿ, ಅದು ದೇವರು ಕೂಡ ಮೆಚ್ಚುವಂತ ಕೆಲಸ ಅಂತ ನಾನು ಹೇಳ್ತೇನೆ. ಹಾಗಾಗಿ ನಾನು ನಂಬುವಂತ ದೇವರು ಎಲ್ಲರೂ ಕೂಡ ನಿಮಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಡ್ಲಿ. ಆ ಪುತ್ರಿನ ಮಾಲಿಂಗೇಶ್ವರ, ಆ ಕಾಟುಕುಕ್ಕೆಯ ಸುಬ್ರಾಯ ದೇವರು, ಹಾಗೆ ಎಲ್ಲ ಶಕ್ತಿಗಳು ಕೂಡ ಸದಾ ಕಾಲ ನಿಮ್ಮನ್ನ ಕಾಪಾಡ್ಲಿ ಅಂತ ಹೇಳಿಕೊಳ್ತೇನೆ. ಮೇಡಮ್, ನಿಮ್ಮೆಲ್ಲ ಕುಟುಂಬದ ಪರವಾಗಿ ಕೊನೆಯದಾಗಿ ಏನ್ ಹೇಳ್ತೀರಾ? ಸರ್, ನಾವು ಮೇನ್ ಆಗಿ ಕೋಕೋನಟ್ ಆಯಿಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಮಾವನವರ ನಿರ್ದೇಶನದಂತೆ. ಅದನ್ನ ಕಂಟಿನ್ಯೂ ಮಾಡ್ತಾ ಬಂದು ಇಲ್ಲಿಗೆ ಬಂದು ಇದು ನಮ್ಮ 2ನೇ ಘಟಕ. ಎಲ್ಲ ಕೂಡ ಎಡನೀರು ಸ್ವಾಮಿಗಳಿಂದ ಉದ್ಘಾಟನೆಗೊಂಡು ಈಗ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು ಸರ್. ಅದಕ್ಕೆ ಅವರ ಆಶೀರ್ವಾದ ತುಂಬಾ ಇದೆ ಸರ್. ಮತ್ತೆ ನಾವು ಎಲ್ಲ ದೈವಗಳನ್ನ ನಾವು ನಂಬಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ ಸರ್. ಅದೇ ರೀತಿ ನಾನ್ ಹೇಳ್ತಾ ಇರೋದು, ನಮ್ಮ ಆಯಿಲ್ ಅನ್ನ ನೀವು ಬನ್ನಿ ತಗೊಳ್ಳಿ, ಟೆಸ್ಟ್ ಮಾಡಿ, ಇಲ್ಲಿ ಬಂದು ನೀವು ನೋಡಿ ಪ್ಯೂರಿಟಿ ಹೇಗಿದೆ ಅನ್ನೋದನ್ನ. ಅದರ ನಂತರ ನೀವು ತಗೊಳ್ಳಿ. ನಾವು ನಮ್ಮದೇ ನಮ್ಮತನವನ್ನು ನಿಮಗೆ ಹೇಗೆ ತೋರಿಸ್ಬೇಕಂತ ಇದ್ರಲ್ಲಿ ನಮ್ಮ ಆಯಿಲ್ ಮುಖಾಂತರ ಮತ್ತೆ ನಮ್ಮ ಬೇರೆ ಪ್ರಾಡಕ್ಟ್ ಮುಖಾಂತರ ತೋರಿಸ್ತಾ ಇದ್ದೇವೆ. ಪ್ಲೀಸ್ ಎಲ್ರು ಬನ್ನಿ, ಒಂದು ವಿಸಿಟ್ ಕೊಡಿ, ನಿಮ್ಮ ಫೀಡ್ಬ್ಯಾಕ್ ಗಳನ್ನು ಕೊಡಿ, ನಾವು ಡೆಫಿನೆಟ್ಲಿ ತಗೊಳ್ತೇವೆ. ಅದೇ ನಮಗಾಗಿ ದೀಪಾ ಆಯಿಲ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ, ಇಲ್ಲಿರುವ ಎಲ್ಲ ಪ್ರಾಡಕ್ಟ್ ಗಳೊಂದಿಗೆ ಒಳ್ಳೆಯ ಜೀವನ ನಡೆಸಿ ಖುಷಿಯನ್ನ ಸ್ಪ್ರೆಡ್ ಮಾಡೋಣ ಅಂತ ಹೇಳಿಕೊಳ್ತಾ, ಅವರಿಗೂ ಒಳ್ಳೇದಾಗ್ಲಿ. ಮತ್ತೊಂದು ಮನೆಯ ದೀಪವನ್ನ ಬೆಳಗಿಸುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆ ದೇವರ ಆಶೀರ್ವಾದ ಸದಾಕಾಲ ಇರಲಿ. ಈ ವಿಡಿಯೋನ ನೀವು ನೋಡೋದಲ್ಲದೆ ಯಾರಿಗೆಲ್ಲ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಆರೋಗ್ಯವೇ ಸ್ಪ್ರೆಡ್ ಆಗಬೇಕು ಅಂತ ಹೇಳುವಂತ ಭಾವನೆ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಅವರಿಗೂ ಶೇರ್ ಮಾಡಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಸಿ ಯು ನೆಕ್ಸ್ಟ್ ವಿಡಿಯೋ.